ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಗಂಗಾವತಿ ಶಾಸಕ ಬಿಜೆಪಿ ಸೇರ್ಪಡೆಯಾದರೆ ಸ್ವಾಗತಿಸುತ್ತೇನೆ, ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ. ಮಾರ್ಚ್ 19ರಂದು ನಡೆಯಲಿದೆ ದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವ, ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸೂಚಿಸಿದ ಸಚಿವ ನಾಗೇಂದ್ರ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಲು ಶ್ರೀರಾಮುಲು ಆಗ್ರಹ. ವಾರ್ತೆಗಳ ವಿವರ. ಕೆಆರ್ಪಿಪಿ ಸಂಸ್ಥಾಪಕ ಅಧ್ಯಕ್ಷ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿಯವರು ಬಿಜೆಪಿಗೆ ಬಂದರೆ ಸ್ವಾಗತ ಕೋರುತ್ತೇವೆ ಎಂದು ಮಾಜಿ ಸಚಿವ ಶ್ರೀರಾಮುಲು ತಿಳಿಸಿದರು. ಬಳ್ಳಾರಿಯ ತಮ್ಮ ಸ್ವಗೃಹದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿಯವರು ಬಿಜೆಪಿ ಪಕ್ಷಕ್ಕೆ ಸೇರಿದರೆ ಪಕ್ಷಕ್ಕೆ ಬಲ ಬರುತ್ತದೆ. ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಜೆ.ಪಿ. ನಡ್ಡಾ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ತಿಳಿಸಿದ್ದಾನೆ. ಅವರು ಬಿಜೆಪಿ ಪಕ್ಷಕ್ಕೆ ಬಂದರೆ ಸ್ವಾಗತಿಸುತ್ತೇನೆ ಎಂದು ತಿಳಿಸಿದರು. ಪಾರ್ಟಿಯಲ್ಲಿ ಚರ್ಚೆ ಅಂತ ಆಗಲಿಲ್ಲ. ನಾನು ಬೆಂಗಳೂರಲ್ಲಿ ಕೋರ್ ಕಮಿಟಿಯಲ್ಲಿ ಕೂಡ ಅಲ್ಲಿ ಕೂಡ ಇಲ್ಲಿ ತನಕ ಆಗಿದೆ, ಯಾರನ್ನ ಅಭ್ಯರ್ಥಿಗಳಾಗಿ ನಿಲ್ಲಿಸಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಲೋಕಸಭೆ ಚುನಾವಣೆಗಳ ಬಗ್ಗೆ ಯಾವುದೇ ಪ್ರಸ್ತಾಪನೆ ಆಗಿದೆ. ನಮಗೆ ಏನು ಗ್ರಾಜ್ಯುಯೇಟ್ ಚುನಾವಣೆ ಏನು ಬರ್ತಿದ್ದು, ಮೊನ್ನೆ ನಡೆದಂಥ ಚುನಾವಣೆ ಹಿಡ್ಕೊಂಡು ರಾಜ್ಯಸಭಾ ಚುನಾವಣೆ ಮತ್ತೆ ಪುನಃ ಶಿಕ್ಷಕರ ಕ್ಷೇತ್ರದಿಂದ ಏನು ಚುನಾವಣೆಗಳಿದ್ದಾವೆ ಅದರ ಬಗ್ಗೆ, ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಮೊನ್ನೆ ಅಮಿತ್ ಶಾ ಬಂದಂಥ ಟೈಮಲ್ಲಿ ಕೂಡ ಲೋಕಸಭೆ ಚುನಾವಣೆಗಳು ಏನು ಆಗ್ಬೋದು ಅಂದರೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಏನಿದೆ, ಈ ಕೆಳಮಟ್ಟದ ಕಾರ್ಯಕರ್ತರ ಪರಿಸ್ಥಿತಿ ಏನಿದೆ, ಜನರ ಅಭಿಪ್ರಾಯ ಏನಿದೆ, ಇದೆಲ್ಲ ಕೂಡ ಅವರು ಉಲ್ಲೇಖನ ಮಾಡಿದ್ರಾಗಲಿ ಯಾರು ಕ್ಯಾಂಡಿಡೇಟ್ ಎಲ್ಲಿ ನಿಲ್ಬೇಕಂತೇಳಿ ಉಲ್ಲೇಖನೆ ಮಾಡಿಲ್ಲ. ನಾನು ಕೂಡ ಬಹುಶಃ ನಮ್ಮ ದೇವೇಂದ್ರಪ್ಪನವರು ಕೂಡ ಅಲ್ಲಿ ಲೋಕಸಭಾ ಸದಸ್ಯರಿರೋ ಕಾರಣ ನಾನು ಕೇಳ್ಕೊಂಡಿದ್ದೇನೆ, ಅಕಸ್ಮಿತವಾಗಿ ದೇವೇಂದ್ರಪ್ಪನವ್ರಿಗೆ ಅವ್ರು ನಿಲ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಹಿರಿಯರಿದ್ದಾರೆ, ಬಹಳಷ್ಟು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೆ ನಮಗೆ ಏನೇನು ಅವಕಾಶ ಮಾಡಿಕೊಡಿ ಅಂತೇಳಿ ನಮಗೆ ಅವಕಾಶ ಮಾಡ್ಲಿದ್ದು ಅಂದ್ರೆ ಕೂಡ ಪಾರ್ಟಿ ಸಲುವಾಗಿ ನಿಂತು ಅಭ್ಯರ್ಥಿನ ಗೆಲ್ಸ್ಕೊಂತೀವಿ. ಸರ್, ವಿಜಯನಗರದ ಕೆಡಿಪಿ ಮೀಟಿಂಗ್ ಅಲ್ಲಿ ದೇವೇಂದ್ರಪ್ಪ ಅವರು ಇದೆ, ಯಾಕಂದ್ರೆ ಅವರು ಹಿರಿಯರ ಇದಾರ, ಅವರು ತುಂಬಾ ಸೂಕ್ಷ್ಮವಾದಂಥ ವ್ಯಕ್ತಿ. ಯಾಕಂದ್ರೆ ಯಾವತ್ತು ಕೂಡ ರಾಮ್ಲೂರು ಬೆಳಿಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ದೇವೇಂದ್ರಪ್ಪನ ಹಾದಿ ಹಿಡ್ಕೊಂಡು ಬಹಳಷ್ಟು ಮಂದಿ ರಾಯಚೂರು, ಬಳ್ಳಾರಿ, ಕೊಪ್ಪಳ, ನಂತರ ಚಿತ್ರದುರ್ಗ, ಹಾವೇರಿ ಇವೆಲ್ಲ ಜಿಲ್ಲೆಗಳಲ್ಲಿ ರಾಮ್ಲೂರ ಸಲುವಾಗಿ ಒಂದು ರೀತಿ ಒಳ್ಳೇದಾಗಬೇಕೆಂದೇಳಿ ಬಯಸಿದಂಥ ಜನರು ಕೂಡ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ನಾನು ಸೋತಂಥ ಟೈಮಲ್ಲಿ ಕೂಡ ಇಡೀ ರಾಜ್ಯದ ಜನರು ಸ್ವಲ್ಪ ನೋವನ್ನು ಕೂಡ ಕಂಡಿದ್ದಾರೆ. ನನ್ನ ಜಿಲ್ಲೆ ಜನರು ಕೂಡ ಒಂದು ದೊಡ್ಡ ಮನುಷ್ಯನ ನಾವು ಕಳ್ಕೊಂಡಿದ್ದೀವಿ, ಆ ಮನುಷ್ಯನ ಕಳ್ಕೊಂಡಿದ್ದೀವಿ ಅನ್ನೋಂಥ ನೋವನ್ನು ಕೂಡ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಮನುಷ್ಯನ ಮನೆಯಲ್ಲಿ ಕೂಡಿಸ್ಬಾರ್ದಾಯಿತು, ಎಲ್ಲೋ ಒಂದು ಕಡೆ ಹೊರಗಡೆ ಇದ್ದರೆ ಎಲ್ಲರ ಸಲುವಾಗಿ ಇದ್ದೇ ಇರ್ತಿದ್ದ, ಆ ಮನುಷ್ಯ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನೋಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿರೋ ಕಾರಣ ಅಕಸ್ಮಿತವಾಗಿ ಪಾರ್ಟಿ ನನಗೆ ಕೊಡಂಗಿದ್ರೆ, ದೇವೇಂದ್ರಪ್ಪನವ್ರು ನಮ್ಮೆಲ್ಲ ಹಿರಿಯರಿದ್ದಾರೆ, ನಮ್ದು ಅವರು ಏನನ್ನು ಮುಂದುವರಿ ಅಂತಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅಕಸ್ಮಿತವಾಗಿ ಪಾರ್ಟಿ ಅವಕಾಶ ಮಾಡಿಕೊಟ್ಟು ನಾನು ನಿಲ್ತೇನೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಇಲ್ಲ ಸರ್, ನಾನು ಬಳ್ಳಾರಿ, ರಾಯಚೂರು ಎಲ್ಲ ಕಡೆ ಇನ್ಕ್ಲೂಡಿಂಗ್ ನಮ್ಮ ಬೀದರ್ ತನಕ ಕೂಡ, ಕಲಬುರಗಿ, ಬೀದರು, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಹಾವೇರಿ, ಚಾಮರಾಜನಗರ ಇವೆಲ್ಲ ಕಡೆ ಕೂಡ ನನಗೆ ಎಲ್ಲೆಲ್ಲಿ ಶಕ್ತಿ ಇದೆನೋ, ಪಾರ್ಟಿ ಕಡೆಯಿಂದ ನನಗೆ ಎಲ್ಲೆಲ್ಲಿ ಶಕ್ತಿ ಇದೆನೋ ಎಲ್ಲ ಕ್ಯಾಂಡಿಡೇಟ್ ನಾವು ಈ ಕಳೆದ ಬಾರಿ 25 ಗೆದ್ದಿದ್ವಿ, ಈ ಸಾರಿ 28 ಗೆಲ್ಲಬೇಕನ್ನಂಥ ಪ್ರಯತ್ನ. ಯಾಕಂದರೆ ಮೋದಿಜಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾರೆ. ಅವ್ರದ್ದು ಹೆಸರು ಅಂದರೆ ಅವ್ರು ಹೇಳ್ಬೋದು ಕಾಂಗ್ರೆಸ್ ಅವರು ಇಲ್ಲ, BJP ಗ್ಯಾರಂಟಿ ಇಲ್ಲ, ಮೋದಿಜಿ ಗ್ಯಾರಂಟಿ ಅಂತ ಇದ್ದಾರೆ, ಮೋದಿ ಮೇಲೇ ಎಲ್ಲರೂ ಓಟ್ ಹಾಕ್ರಂತ ಇದ್ದಾರೆ, ಮೋದಿ ಹೆಸರು ಹೇಳ್ಕೊಂಡು ಎಷ್ಟು ದಿನ ಕಾಲ ನೀವು ಓಟ್ ಕೇಳ್ತೀರಿ ಅಂತೇಳಿ ಎಲ್ಲರಿಗೂ ಹೇಳಿಕೆ ಆಗೋಂಥ ಟೈಮಲ್ಲಿ ನಮಗೆ ಕ್ರೆಡಿಬಲ್ ಇರೋಂಥ ನಾಯಕ, ವಿಶ್ವಾಸ ಇರೋಂಥ ನಾಯಕ, ಈ ದೇಶಕ್ಕೆ ವಿಶ್ವಕ್ಕೆ ಬೇಕಾದಂಥ ನಾಯಕ ಮೋದಿಜಿಯವರು ಇರೋ ಕಾರಣ ಅವ್ರ ಮೇಲೆ ವಿಶ್ವಾಸ 80%. ನಮ್ಮಂಥವ್ರು ಅವ್ರ ಹೆಸರು ಮೇಲೆ, ಪಾರ್ಟಿ ಮೇಲೆ ಯಾರು ನಿಂತರೂ ಕೂಡ ಗೆಲ್ಲಿತಾರೆ. ಅದಕ್ಕೆ ಪೂರ್ವಕದಕ್ಕಂಥ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಪೂರ್ವಕ ಅಂದರೆ ಗೊತ್ತಲ್ಲ, ಯಾರು ಅವ್ರಿಗೆ 80-85% ಅವ್ರಿಗೆ ಇದ್ದಂಥ ಟೈಮ್ 10-15% ನಮ್ಮ ಕೆಲಸ ಮಾಡುವೆ ಅಂತ ಪೂರ್ವಕವಾದಂಥ ಕ್ಯಾಂಡಿಡೇಟ್ ಆದಂಥ ಟೈಮ್ ಗೆಲ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ಕೂಡ ನಾವು ಗೆಲ್ಸ್ಕೋಬೇಕು. 28ಕ್ಕೂ 28 ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ ನನಗೆ ವಿಶ್ವಾಸ ಇದೆ. 28 ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಎಲ್ಲರೂ ಅವರು ಶಕ್ತಿ ಇರುವಂಥ ನಾಯಕ. ನಮ್ಮ ಭಾಗದಲ್ಲಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಒಂದು ವರ್ಚಸ್ಸಿರುವಂಥ ನಾಯಕ ಇದ್ದಾನೆ.
ಅವರು ಕೂಡ ಒಂದು ಸ್ವಂತ ಪಾರ್ಟಿ ಕಟ್ಟಿದ ಮೇಲೆ ಕೂಡ ಬಹುಶಃ ಎಲ್ಲ ಕಡೆ ಕೂಡ ಅವ್ರ ವೋಟ್ ಬ್ಯಾಂಕ್ ಇರೋ ಕಾರಣ ಬಹುಶಃ ನಮ್ಮ ಭಾಗದಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಇದೆ. ದಯವಿಟ್ಟು ಪಾರ್ಟಿಗೆ ಕರ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವ್ರ ಹತ್ರ ಕೂಡ ನಾನು ಹೇಳಿ ಬಂದಿದ್ದೆ. ಮೈಸೂರಲ್ಲಿ ಬಂದಂಥ ಟೈಮಲ್ಲಿ ಕೂಡ ನಾನು ಉಲ್ಲೇಖನ ಮಾಡಿದಂಥ ಟೈಮಲ್ಲಿ ನಾನು ಕೂಡ ಅದ್ರ ಬಗ್ಗೆ ಉಲ್ಲೇಖನ ಮಾಡಿ ಅವ್ರಿಗೆ ಒಂದು ರೀತಿ ಬರೋದ್ರಿಂದ ಚಲೋ ಆಗುತ್ತೆ ಅಂತ ಹೇಳಿದ್ದೀನಿ. ನಂತರ ಯಡಿಯೂರಪ್ಪರು ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರು ಮಾತಾಡಿದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ. ಹಂಗಾಗಿ ನನ್ನ ಕಡೆಯಿಂದ ಏನೇನು ಹೇಳ್ಬೇಕಾಯ್ತು ಎಲ್ಲವನ್ನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಇನ್ನು ಬಾಕಿ ವಿಚಾರ ಏನಿದೆ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೋಬೇಕಾಗಿದೆ. ನೋಡ್ರಿ, ನಮಗೆ ವೈಯಕ್ತಿಕವಾದಂಥ ಯಾವುದೇ ವೈಮನಸ್ಸು ಇದ್ರೆ ಕೂಡ ಪಾರ್ಟಿ ಅಂದು ಬಂದಂಥ ಟೈಮಲ್ಲಿ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಬಹುಶಃ ನನಗೆ ಯಾರು ವ್ಯಕ್ತಿಗಳ ಹತ್ರ ನನ್ನ ಕೆಲವೊಂದು ಸಾರಿ ಒಳ್ಳೆಯ ಸಂಬಂಧಗಳಿರ್ಬೋದು, ಕೆಲವೊಂದು ಸಂಬಂಧಗಳು ಕೆಟ್ಟಿರ್ಬೋದು. ಅದೇ ಪಾರ್ಟಿಯನ್ನು ಬಂದಂಥ ಟೈಮಲ್ಲಿ ಯಾವುದೇ ವೈಯಕ್ತಿಕವಾದಂಥ ಸಂಬಂಧಗಳ ಬಗ್ಗೆ ಯಾವುದೇ ಅದನ್ನು ನಾವು ನೋಡೋಕೆ ಹೋಗಲ್ಲ. ಪಾರ್ಟಿ ವಿಚಾರ ಬಂದಂಥ ಟೈಮ್ ನಾವೆಲ್ಲರಿಗೂ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ನಮ್ದು ಯಾವುದೇ ರೀತಿಯಲ್ಲಿ ಕೂಡ ತಕರಾರಿಲ್ಲ ಅನ್ನೋಂಥ ಸ್ಪಷ್ಟನೆ ಕೊಡ್ತೀನಿ, ಇಲ್ಲಿ ಕೂಡ ಕೊಡ್ತಾ ಇದ್ದೀನಿ. ನನಗೆ ವೈಮನ್ಸ್ ಅನ್ನೋದಕ್ಕಿಂತ ಬಹುಶಃ ನನಗೆ ಆ ರೀತಿ ಯಾವತ್ತೂ ಕೂಡ ಇಲ್ಲ. ಯಾಕಂದರೆ ನಾನು ಅವರೇ ಸ್ವಂತ ಪಾರ್ಟಿ ಇರೋ ಕಾರಣ, ನಾವು ಸ್ವಂತ ಪಾರ್ಟಿ ನಮ್ಮದು BJP ಇರೋ ಕಾರಣ ಸ್ವಲ್ಪ ದೂರ ಇದ್ದೀವಿ. ಅವರು ಪಾರ್ಟಿಯಲ್ಲಿ ಬರ್ತಾರೆ ಅಂದರೆ ನಾವೆಲ್ಲ ಕಲ್ತು ಹೋಗಿ ರಾಜಕಾರಣ ಮಾಡಲೇಬೇಕಾಗುತ್ತಲ್ಲ. ಅವ್ರದೇ ಒಂದು ಪಾರ್ಟಿ ಆಗಿರೋ ಕಾರಣ ಅದು ವೈಯಕ್ತಿಕವಾದಂಥ ವಿಚಾರ, ನಾನು ಅದನ್ನು ಹೇಳೋಕ್ಕಾಗಲ್ಲ. ಅವ್ರ ಪಾರ್ಟಿ ತೀರ್ಮಾನ ತಗೋಬೇಕು. ಫ್ರೆಂಡ್ಸ್, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಅಲ್ಲ ನೋಡಿ ಸರ್, ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಆವತ್ತೇನು ಗೌರವ ಹಿಡ್ಕೊಂಡು ಇವತ್ತಿಗೂ ಅದೇ ಗೌರವವನ್ನು ಹಿಡ್ಕೊಂಡಿದ್ದೀನಿ. ಬಹುಶಃ ಕೆಲವೊಂದು ನಿರ್ಧಾರಗಳು ತಗೋಬೇಕಾದ್ರೆ ಬಹುಶಃ ನಾನು ಆವತ್ತಿನ ಕಾಲದಲ್ಲಿ ನಾನೊಂದು ನಿರ್ಧಾರ ತೊಗೊಂಡಿದ್ದೆ, ಇವತ್ತಿನ ಕಾಲದಲ್ಲಿ ಇವರೊಂದು ನಿರ್ಧಾರ ತೊಗೊಂಡಾರ. ಆ ನಿರ್ಧಾರ ತೊಗೊಂಡಂತ ತಪ್ಪ ಇಲ್ಲ ಕರೆಕ್ಟ್ ಅನ್ನೋಂಥ ವಿಚಾರ ಜನರು ತಗೋಬೇಕಾಗುತ್ತೆ. ಎಲ್ಲ ಪ್ರಯತ್ನಗಳು ಕೂಡ ಮಾಡಿರ್ತೀವಿ. ಈ ಮುಂದಕ್ಕೆ ಏನಾಗುತ್ತೆ ಅನ್ನೋಂಥ ವಿಚಾರ ಆಲ್ರೆಡಿ ಯಡಿಯೂರಪ್ಪ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಪಾರ್ಟಿ ತೀರ್ಮಾನ ತಗೋಂಥದ್ದು ಅನ್ನೋಂಥ ವಿಷಯ ಇಲ್ಲ. ನನಗೆ ಆ ರೀತಿ ಮಾಹಿತಿ ಯಾವುದಿಲ್ಲ ಸರ್, ನನಗೆ ಯಾವುದೇ ಮಾಹಿತಿ ಇಲ್ಲದಂಥ ಟೈಮಲ್ಲಿ ನಾನು ಹೇಳಿದ್ರು ತಪ್ಪಾಗುತ್ತೆ. ನನಗೆ ಯಾವುದೇ ಮಾಹಿತಿ ಇಲ್ಲ. ನನಗೆ ಆ ರೀತಿ ಏನು ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವ್ರನ್ನ ಪಾರ್ಟಿ ತಗೋಬೇಕನ್ನೋಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹಿರಿಯ ನಾಯಕರಿಗೆ ಹೇಳಿದ್ದೀನಿ. ವಿಲೀನ ಆಗಬೇಕಾ, ಹೊಂದಾಣಿಕೆ ಮಾಡ್ಕೋಬೇಕನ್ನೋಂಥದ್ದು ನನಗೆ ಅದು ಮಾಹಿತಿ ಇಲ್ಲ ಸರ್. ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಅಂದರೆ ಜನಾರ್ದನ್ ರೆಡ್ಡಿ ಅವರು ಬಂದರೆ ಏನಾಗುತ್ತೆ ಅನ್ನೋಂಥದ್ದು ವಿಚಾರ ಪಾರ್ಟಿಯಲ್ಲಿ ಹೇಳಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋಂಥ ವಿಚಾರವನ್ನು ನಾನು ಹೇಳಿದ್ದೀನಿ. ಆಗಲಿ ಅದು ಬೇರೆ ಏನು ಡಿಮ್ಯಾಂಡ್ಸ್ ಇದೆ ನನ್ನ ಗಮನದಲ್ಲಿ ಇಲ್ಲ. ಇಲ್ಲ ಸರ್, ನನ್ನ ಹತ್ರ ಡಿಸ್ಕಷನ್ ಏನಾಗಿಲ್ಲ. ಅವರು ಯಜಮಾನ್ರ ಮನೆ ಅಲ್ಲಿ ಆಂಧ್ರ ಪ್ರದೇಶ ಆಗಿರೋ ಕಾರಣ ಹಂಗಾಗಿ ನಾನು ಒಬ್ಬ ಮನೆಗೆ ಕೊಟ್ಟಂಥ ಹೆಣ್ಮಗಳು ಆಕಿನ ನಿರ್ಧಾರ ಆಕೆಗೆ ಬಿಟ್ಟಿದಂಥ ವಿಚಾರ. ಬಳ್ಳಾರಿಯ ನೂತನ ಜಿಲ್ಲಾಡಳಿತ ಭವನದಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ನೂತನ ಕಚೇರಿ ಉದ್ಘಾಟನೆ ಮಾಡಲಾಯಿತು. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರ ಅವರು ಇಂದು ನಗರದ ಅನಂತಪುರ ರಸ್ತೆಯ ನೂತನ ಜಿಲ್ಲಾಡಳಿತ ಭವನದ ಸಿ ಬ್ಲಾಕ್ನ ಮೊದಲನೇ ಮಹಡಿಯಲ್ಲಿರುವ ಕೊಠಡಿ ಸಂಖ್ಯೆ 49ರಲ್ಲಿನ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ನೂತನ ಕಚೇರಿಯಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ಬಿ ಶ್ವೇತಾ, ಉಪಮೇಯರ್ ಬಿ ಜಾನಕಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರ, ಸಹಾಯಕ ಆಯುಕ್ತ ಹೇಮಂತ್ ಎನ್, ಡಿಎಂಎಫ್ನ ವಿಶೇಷಾಧಿಕಾರಿ PS ಮಂಜುನಾಥ್, ತಹಶೀಲ್ದಾರ್ ಗುರುರಾಜ್ ಸೇರಿದಂತೆ ಪಾಲಿಕೆಯ ಸದಸ್ಯರು, ಜನಪ್ರತಿನಿಧಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಸಿದ್ಧಿವಿನಾಯಕ ಶ್ರೀ ಶಾರದಾ ಮಾತಾ ಸಮೇತಾಃ ಮಹಾಲಕ್ಷ್ಮಿನಃ ಪೂಜಾಂ ಕರಿಷ್ಯೆ. ಓಂ
नमः शिवाय शांताय नमः सोमाय चंद्राय नमः शिवाय कल्याणी पत्रिके नमो नमः नमः शिवाय शांताय नमः ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ಸತ್ಯ. ಕಾಂಗ್ರೆಸ್ ಇದನ್ನು ತಿರುಚಲು ಮುಂದಾಗಿದ್ದು ಕೂಡಲೇ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಶ್ರೀರಾಮುಲು ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ತಮ್ಮ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು, ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ಅಪರಾಧ. ಇದು ದೇಶದ್ರೋಹಿ ಘಟನೆ. ಈ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕಾಂಗ್ರೆಸ್ನವರು ಇದು ಸುಳ್ಳು, ಇದನ್ನು ಎಡಿಟ್ ಮಾಡಲಾಗಿದೆ ಎಂದು ಹೇಳಿ ನುಣುಚಿಕೊಳ್ಳುತ್ತಿದ್ದಾರೆ. ಆದರೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸರ್ಕಾರ ಎಫ್ಎಸ್ಎಲ್ ತನಿಖೆ ಮಾಡಲಾಗುವುದು ಎಂದು ಹೇಳಿದೆ. ಆದರೆ ಈ ಪ್ರಕರಣವನ್ನು ಎಫ್ಎಸ್ಎಲ್ ಬದಲಾಗಿ ಎನ್ಐಎ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಯಾರಿಗೂ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸೋಲಿಸಿದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ದುಃಖ ಪಟ್ಟಿರ್ಬೋದು. ಇವತ್ತು ಎಲ್ಲ ವರ್ಗೀಯ ಜನರಿಗೆ, ಇವತ್ತು ಬಡವರಿಗೆ ಬೇಕಾದಂತ ಎಲ್ಲ ಜನರಿಗೆ, ನಮ್ಮಂಥವ್ರಿಗೆ, ಪ್ರತಿಯೊಬ್ಬ ಬಡವನಿಗೆ, ಒಂದೇ ಜಾತಿಗೆ ಸೀಮಿತ ಆದಂತ ನಾಯಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿದಂತ ವ್ಯಕ್ತಿಗಳು ಇವತ್ತು ಸಂವಿಧಾನಕ್ಕೆ ಏನು ಗೌರವವನ್ನು ಕೊಡ್ತಾರೆ. ಆ ಜಮೀರ್ ಅಹಮದ್ ಹೇಳ್ತಾರ, ಏನಂತ ಹೇಳ್ತಾರ, ಇವತ್ತು ಒಂದು ಕಡೆ ಸ್ಪೀಕರ್ ಅನ್ನಂತ ಹುದ್ದೆ ಸಂವಿಧಾನದಲ್ಲಿ ಅದಕ್ಕೆ ಆದಂತ ಒಂದು ಮಾನ್ಯತೆ ಇರುವಂತ ಹುದ್ದೆ. ಅದು ಸ್ಪೀಕರ್ ಅಂದ ತಕ್ಷಣ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಯಾವುದೇ ಪಕ್ಷಕ್ಕೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ, ಎಲ್ಲರೂ ಕೂಡ ಸಮಾನವಾದಂಥ ವ್ಯಕ್ತಿ, ಸಮಾನ ರೀತಿಯಲ್ಲಿ ಕಾಣುವಂಥ ವ್ಯಕ್ತಿ. ಸ್ಪೀಕರ್ ಅಂದ ತಕ್ಷಣ ಅದಕ್ಕೊಂದು ಕುರ್ಚಿಗೊಂದು ಗೌರವ ಇದೆ ಅನ್ನೋಂಥ ಕಾರಣದಿಂದ ಸ್ಪೀಕರ್ ಆಗಿ ಆಯ್ಕೆ ಮಾಡಿದ ನಂತರ ಎಲ್ಲ ಒಂದು ಕಡೆ ಅವ್ರನ್ನ ಓಲೈಸ್ಬೇಕು ಅನ್ನೋಂಥ ಕಾರಣದಿಂದ ಸ್ಪೀಕರ್ಗೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ, ಇವತ್ತು ನಾವು ಪ್ರತಿಯೊಬ್ಬರು ಕೂಡ BJP-ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ನಾವು ಖಾದರ್ UT ಖಾದರ್ ಅವ್ರನ್ನ ನಾವು ಸ್ಪೀಕರ್ ಮಾಡಿದ್ವಿ, ಎಲ್ಲರೂ ಕೂಡ ನಮಸ್ಕಾರ ಹೇಳ್ಬೇಕನ್ನಂತ ಭಾಷೆಯನ್ನು ಇವತ್ತು ಸಂವಿಧಾನದ ಒಂದು ಅಪಮಾನ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಲಿ ನಾನು ನೋಡ್ತಾ ಇದ್ದೆ, ಒಂದು ರೀತಿ ಎಲ್ಲಿ ನಮ್ಮ ಯಾವ ಹಳ್ಳಿ ಅದು, KG ಹಳ್ಳಿ, DG ಹಳ್ಳಿ ವಿಚಾರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರು. ಶಾಸಕರ ಮನೆಗೆ ಬೆಂಕಿ ಹಚ್ಚಿ ಒಂದು ರೀತಿ ಬೇರೆ ಕಡೆ ಏನು ಈ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಕುಕ್ಕರ್ ಬಾಂಬ್ ಆರೋಪಿಗಳ ಮೇಲೆ ಅವತ್ತು ಅವರು ತಪ್ಪಿತಸ್ಥರು ಅಂತೇಳಿ ಪೊಲೀಸರು ಅವ್ರನ್ನ ಬೆನ್ನತ್ತಿ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಕೂಡ ಇವತ್ತಿನ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಅವ್ರನ್ನ ಒಂದು ರೀತಿ ಅಮಾಯಕರು ಅನ್ನಂಥ ಮಾತುಗಳನ್ನು DK ಶಿವಕುಮಾರ್ ಅವರು ಮಾತಾಡ್ತಾರ. ಜೊತೆಲಿ ಅವರು ಮಾತಾಡೋಂಥ ಶೈಲಿಯಲ್ಲಿ ಬ್ರದರ್ಸ್ ಅನ್ನಂಥದ್ದು ಕೂಡ ಉಲ್ಲೇಖನವನ್ನು ಕೂಡ ಮಾಡ್ತಾನ. ಇವೆಲ್ಲ ಕೂಡ ನೋಡ್ತಾ ಇದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಈ ಬ್ರದರ್ಸು ಜೊತೆಲಿ ಅಮಾಯಕರು ಅನ್ನೋಂಥ ಶಬ್ದಗಳೇನು ಬಳಸ್ತಾರೋ ಇವೆಲ್ಲ ಇಂಥವು ನೋಡ್ತಾ ಇದ್ರಿಗಿನ ಎಲ್ಲೋ ಒಂದು ಕಡೆ ಅವ್ರನ್ನೆಲ್ಲರೂ ಕೂಡ ಒಂದು ರೀತಿ ಪುಷ್ಟೀಕರಣ ಕೊಡೋಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನೋಂಥ ವಿಚಾರವನ್ನು ಮಾಡಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಪ್ರೋತ್ಸಾಹವನ್ನು ಕೊಡೋಂಥ ಕೆಲಸ. UT ಖಾದರ್ ಸ್ಪೀಕರ್ ಆದಂಥ ಟೈಮಲ್ಲಿ ಜಮೀರ್ ಅಹಮದ್ ಅವರು ಹೇಳಿಕೆ, ಜೊತೆಲಿ ಕುಕ್ಕರ್ ಬಾಂಬ್ ವಿಚಾರದಲ್ಲಿ DK ಶಿವಕುಮಾರ್ ಅವರು ಹೇಳಿಕೆ, ಆ DG ಹಳ್ಳಿ ವಿಚಾರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದಂಥ ಟೈಮಲ್ಲಿ DK ಶಿವಕುಮಾರ್ ಅವರ ಹೇಳಿಕೆ ನೋಡ್ತಾ ಇದ್ರಿಗಿನ ಇವತ್ತೆಲ್ಲ ಒಂದು ಕಡೆ ಈ ಸರ್ಕಾರ ಏನಿದೆನೋ ಎಲ್ಲ ಇಡೀ ದೇಶದಲ್ಲಿದ್ದಂಥ ಇಡೀ ರಾಜ್ಯಗಳಲ್ಲಿದ್ದಂಥ ಎಲ್ಲ ಹಿಂದೂಗಳ ವಿರೋಧಿ ಅನ್ನೋಂಥ ರೀತಿಯಲ್ಲಿ ವರ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೆ,
ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಒಂದು ಕಡೆ ಎಲ್ಲ ಒಂದು ಕಡೆ ಇವತ್ತು ಯಾರೋ ಒಬ್ಬರು ಆ ಕಾರ್ಯಕರ್ತರು ಅವರು ಒಬ್ಬರು ಬಂದು ಕೈ ಬಾಯಿ ಮುಚ್ಚಂತ ಕೆಲಸ ಆಗ್ತಾ ಇತ್ತು. ಆ ಬಾಯಿ ಮುಚ್ಚಂತ ಟೈಮಲ್ಲಿ ಅವ್ರು ಏನು ಹೇಳ್ತಾ ಇದ್ರು, ಇಲ್ಲ ಮುಖ್ಯಮಂತ್ರಿಗಳು ಅವ್ರ ಟ್ವಿಟರ್ದಲ್ಲಿ ಅವ್ರ ಫೇಸ್ಬುಕ್ದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಇದು ಪಾಕಿಸ್ತಾನಿಗೆ ಜಿಂದಾಬಾದ್ ಅಲ್ಲ, ಇದು ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳು ಕೂಗಿದ್ದಾರೆ ಅನ್ನೋಂಥ ಟೈಮಲ್ಲಿ ಆಲ್ರೆಡಿ ಇವತ್ತು SSL ವರದಿಗೆ ಸಲುವಾಗಿ ಕಳಿಸ್ಕೊಟ್ಟಾರ. ಅದು ಬರಲಿದ್ದ ಮುಂಚೆನೇ ಆಲ್ರೆಡಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸುರ್ಜೇವಾಲ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಾರ ಅವ್ರಿಗೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಕೇಳಬೇಕಾಗುತ್ತೆ. SSL ರಿಪೋರ್ಟ್ ಬಂದಿಲ್ಲ, ಆಲ್ರೆಡಿ ಅವ್ರ ಕ್ಲೀನ್ ಚಿಟ್ ಕೊಡೋಂಥ ಕೆಲಸ ಕೂಡ ಅವ್ರು ಮಾಡಿದಾರ. ಇವತ್ತು ಭಾಳಷ್ಟು ಉದಾಹರಣೆಗಳು ತಗೋಬೇಕಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಆದಂಥ ಟೈಮಲ್ಲಿ ಕೂಡ ಅವರು ಸಾಕ್ಷಿಗಳನ್ನು ಕೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿ ಇಡೀ ವ್ಯವಸ್ಥೆ ಇವತ್ತು ಎಲ್ಲ ಒಂದು ಕಡೆ ತಲೆ ತಗ್ಗಿಸ್ಕೊಳ್ಳೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ಇಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ತಕ್ಷಣವೇ ಅವ್ರಿಗೆ ಅರೆಸ್ಟ್ ಮಾಡೋಂಥ ಕೆಲಸಗಳು ಆಗಬೇಕು. ಇವತ್ತು ನಾನು ಈ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ, ರಾಷ್ಟ್ರೀಯ ತನಿಖೆ ದಳಕ್ಕೆ ಇವತ್ತು ಇದನ್ನು ವಹಿಸಬೇಕು ಅಂತ NIAಗೆ ಒಪ್ಪಿಸ್ಬೇಕಂದೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಆಲ್ರೆಡಿ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಯಾಕಂದರೆ ನಾನು ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳೋಂಥ ದೊಡ್ಡ ಮನುಷ್ಯ ಅಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಎಷ್ಟು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಅವರೇ ತನಿಖೆಯನ್ನು ಮಾಡೋಂಥ ಟೈಮಲ್ಲಿ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳನ್ನ ಆ ತನಿಖೆಯಲ್ಲಿ ಜೋಡಿಸ್ಕೊತಾರ. ಯಾರನ್ನ ಚೇರ್ಮನ್ ಮಾಡಬೇಕು, ಚೇರ್ಮನ್ ಅಲ್ಲ, ಯಾರನ್ನ ಅದನ್ನ ಅಧ್ಯಕ್ಷರು ಮಾಡ್ಬೇಕಂತೇಳಿ ಅವರೇ ಡಿಸಿಷನ್ ತೊಗೊತಾರ. ಅಲ್ಲಿಂದ ತನಿಖೆಯಲ್ಲಿದ್ದಂಥ ಟೈಮಲ್ಲಿ ಈ ರೀತಿ ಆಗಲ್ಲ ಅನ್ನೋಂಥ ವರದಿಗಳು ಭಾಳಷ್ಟು ಕೊಟ್ಟಿರೋ ಕಾರಣ ಇದಕ್ಕೆ ಕೂಡ ಸರ್ಕಾರ ಅವ್ರದ್ದೇ ಇರೋ ಕಾರಣ ಇದಕ್ಕೆ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಇಲ್ಲ ಹಂಗಾಗಿಲ್ಲ ಅನ್ನೋಂಥ ರಿಪೋರ್ಟು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಈ ರಿಪೋರ್ಟು ನಮ್ಮ ಪರವಾಗಿ ಬರೋದೇ ಇಲ್ಲ. ಅವ್ರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದಿದ್ರು ಕೂಡ ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್ ಅಂದಾರೆ ಅಂತೇಳಿ ಆ ರಿಪೋರ್ಟ್ ಕೊಡೋಂಥ ಕೆಲಸಗಳು ಆಗುತ್ತೆ. ಇದು ಭಾಳ ಸ್ಪಷ್ಟ, ಇದರ ಯಾವುದೇ ಮುಚ್ಚುಮರಿಲ್ಲ. ನನಗೆ ಇವತ್ತು ತಕ್ಷಣವೇ ಅವ್ರು NIAಗೆ ಇದನ್ನು ಒಪ್ಪಿಸ್ಬೇಕೆಂದೇಳಿ ಸರ್ಕಾರನ ಕೂಡ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಬಹುಶಃ ಈ ರೀತಿ ವರ್ತನೆಗಳನ್ನ ನೋಡ್ತಾ ಇದ್ರಿಗಿನ ನಮ್ಮೆಲ್ಲರೂ ಕೂಡ ಭಾಳಷ್ಟು ನೋವು ತರುವಂಥ ವಿಚಾರ ಆಗಿರೋ ಕಾರಣ ಇವತ್ತು ಬಹುಶಃ ಎಲ್ಲ ಗ್ಯಾರಂಟಿಗಳ ಜೊತೆಲಿ ನಮಗೆ 6ನೇ ಗ್ಯಾರಂಟಿ ಅಂದ್ರಿಗಿನ ಈ ರೀತಿ ದೇಶದ್ರೋಹಿಗಳಿಗೆ ಒಂದು ರೀತಿ ರಕ್ಷಣೆ ಕೊಡೋಂಥ ಕೆಲಸ. ಯಾರ್ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೋ ಇಲ್ಲೇ ಊಟ ಮಾಡಿ, ಇಲ್ಲೇ ಗಾಳಿ ಸೇರಿಸಿ, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಊಟ ಮಾಡಿ, ಇಲ್ಲೇ ಮಲಗಿ ನಮ್ಮ ಭಾರತ ದೇಶನ ಜಿಂದಾಬಾದ್ ಅನ್ನೋದು ಬಿಟ್ಟು ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ರೀತಿ ಮಾಧ್ಯಮಗಳಿಗೆ ಅಪಮಾನ ಮಾಡೋಂಥ ಕೆಲಸ ಮಾಡಿದೆ. ವಿಧಾನಸೌಧ, ಶಕ್ತಿಸೌಧಕ್ಕೆ ಇವತ್ತು ಅಪಮಾನ ಮಾಡೋಂಥ ಕೆಲಸ ಮಾಡಿದೆ. ಸಂವಿಧಾನಕ್ಕೆ ಇವತ್ತು ಅಪಮಾನ ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರ 9 ತಿಂಗಳ ಒಳಗಡೆನೆ ಈ ರೀತಿ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಆಗಿದೆ. ಬಹುಶಃ ಇದೇ ರೀತಿಯಲ್ಲಿ ಕೂಡ ಗುಜರಾತಲ್ಲಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಕೂಡ ಆ ರೀತಿ ಅವರು ಯಾರು ಹೇಳಿದ್ರು, ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ, ಯಾರು BK ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಅವರು ಹೇಳಿಕೆಯನ್ನು ನೋಡ್ತಾ ಇದ್ದೆ. ಈ ಪಾಕಿಸ್ತಾನ ನಾವೇನು ಬೇರೆ ಅಲ್ಲ, ನಾವು ಭಾರತದಲ್ಲಿದ್ದಂಥ ಯಾವುದೇ ಜಾತಿ ವ್ಯಕ್ತಿಗಳಾಗಲಿ ಅವ್ರನ್ನ ಒಪ್ಪುತ್ತೀವಾಗಲಿ ಪಾಕಿಸ್ತಾನವ್ರನ್ನ ಒಪ್ಪುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಭಾರತ ದೇಶ ಅನ್ನೋಂಥ ಎಲ್ಲ ಸಮುದಾಯಗಳಿಗೆ ಬೇಕಾದಂಥ ಒಬ್ಬ ನಾಯಕ, ಯಾರೊಬ್ಬ ಕಿಡಿಗೇಡಿಗಳು ಈ ರೀತಿ ಯಾರು ಇವತ್ತು ವಿಧಾನಸೌಧದಲ್ಲಿ ಹೋಗಿ ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರ ಅವ್ರಿಗೆ ಕ್ಷಮಿಸೋಂಥ ಪ್ರಶ್ನೆ ಇಲ್ಲ. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು, ಯಾರು ತಪ್ಪಿದಿಸಿದ್ರು ಅವ್ರಿಗೆ ಕ್ರಮ ತಗೋಬೇಕನ್ನೋದು ಒತ್ತಾಯದ ಜೊತೆಲಿ ಇವತ್ತು ಇಲ್ಲೇ ಊಟ ಮಾಡಿ, ಇಲ್ಲೇ ಎಲ್ಲ ಕೂಡ ಮಾಡಿಕೊಂಡು, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಮಲಗಿ ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, ಈ ರೀತಿ ಪಾಕಿಸ್ತಾನ ನಮಗೆ ಬೇರೆ ಅಲ್ಲ, ಪ್ರಧಾನಮಂತ್ರಿಗಳು ಹೋಗಿದ್ರು, ಅಲ್ಲಿ ಊಟ ಮಾಡ್ಕೊಂಡ್ಬಂದ್ರು, ಅಲ್ಲಿ ಇದ್ದರು, ಅವೆಲ್ಲ ಕೂಡ ನಾನು ವಿಧಾನಸೌಧದಲ್ಲಿ ಕಲಾಪನ್ನು ಕೂಡ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಇವತ್ತು ಗುಜರಾತಲ್ಲಿ ಕೂಡ ಅವತ್ತು ನರೇಂದ್ರ ಮೋದಿಜಿಯವ್ರನ್ನ ಅವರು ಉಲ್ಲೇಖನ ಮಾಡಿದ್ರು, ಏನು ಸಾವಿನ ವ್ಯಾಪಾರಿ ಅನ್ನೋಂಥದ್ದು ಇದೇ ಹರಿಪ್ರಸಾದ್ ಅವರೇ ಅವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಕೊಟ್ಟಿದ್ರು. ಅದೊಂದು ದೊಡ್ಡ ಇಶ್ಯೂ ಆಯಿತು. ಸಾವಿನ ವ್ಯಾಪಾರಿ ಎಂದಂಥ ಟೈಮ್ ಭಾಳ ದೊಡ್ಡ ಇಶ್ಯೂ ಆಯಿತು. ಇವತ್ತು ಈ ಹರಿಪ್ರಸಾದ್ ಅವರು ನೈತಿಕವಾಗಿ ಯಾವೊಂದು ಚುನಾವಣೆ ಮೇಲೆ ಕೂಡ ಗೆಲ್ಲಂಥ ವ್ಯಕ್ತಿ ಅಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಗೆದ್ದಲ್ಲಿ ಬ್ಯಾಕ್ಡೋರಿಂದ ಬಂದು ರಾಜಕಾರಣ ಮಾಡೋಂಥ ವ್ಯಕ್ತಿಗಳು. ಎಲ್ಲ ಒಂದು ಕಡೆ 4 ಭಾಷೆ ಕಲ್ತಾರ, 4 ಪದಗಳು ಕಲ್ತಾರ ಅಂತೇಳಿ ಇವತ್ತು ಭಾರತಕ್ಕೆ ಅಪಮಾನ ಮಾಡೋಂಥ ವ್ಯಕ್ತಿಗಳನ್ನ
ನಾವು ಶ್ರಮಿಸೋಕ್ಕಾಗುತ್ತೆ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಬೇರೆ ಯಾವುದಿಲ್ಲ, ಸೂಟಿ ಬುಟ್ಟಿ ಯಾವುದಿಲ್ಲ. ಹಂಗಾಗಿ ನಾನು ಇವತ್ತು ನಮ್ಮ ಬಳ್ಳಾರಿಯಲ್ಲಿದ್ದಂಥ ಏನು ಇವತ್ತು ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಆಯ್ಕೆ ಆದ ನಂತರ ನಮ್ಗೆ ಎಲ್ಲೋ ಒಂದು ಕಡೆ ನಮ್ಮವನು ಬಿಡಪ್ಪ ದೊಡ್ಡ ಡೆಲ್ಲಿ ಮಟ್ಟದಲ್ಲಿ ಬೆಳೀತಾನಂತ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಸಂತೋಷ ಇತ್ತು. ಈ ಸಂತೋಷದ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದರೆ ನಮ್ಮ ರಕ್ತದಲ್ಲಿ ಯಾವತ್ತೂ ಕೂಡ ನಾವು ಹರಿಯಂಥ ರಕ್ತ, ಅದು ಭಾರತ ಆಗಿರ್ಬೋದು, ಕೆಂಪು ರಕ್ತ ಆಗಿರ್ಬೋದು. ಇಲ್ಲಿ ಹಿಂದೂ ಮುಸಲ್ಮಾನರು ಯಾವುದೇ ಬೇರೆಯವರಲ್ಲ, ನಮ್ಮ ಭಾರತದಲ್ಲಿದ್ದಂಥ ಎಲ್ಲ ಮುಸಲ್ಮಾನರು, ಹಿಂದೂಗಳು, ಯಾವುದೇ ಜಾತಿ ವ್ಯಕ್ತಿಗಳು ನಾವು ಒಂದು ಅನ್ನೋಂಥ ಭಾವನೆಯಿಂದ ಅದು ಭಾರತ ಮಾತೆ ಅಂತೀವಿ. ಆದರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದರೆ ಅದನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ತಕ್ಷಣವೇ ಈ ಸರ್ಕಾರ ಏನಿದೆನೋ NIAಗೆ ಒಪ್ಪಿಸ್ಬೇಕೆಂದೇ ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಇಡೀ ದೇಶ ಭಾರತದಲ್ಲಿದ್ದಂಥ ಯಾವೊಬ್ಬ ವ್ಯಕ್ತಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಅದು ಒಪ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಇಡೀ ದೇಶದಲ್ಲಿದ್ದಂಥ 125 ಕೋಟಿ ಜನಸಂಖ್ಯೆ ಇವತ್ತು ಹೌದಪ್ಪ ನಾವೇನೇನು ಇವತ್ತು ಜಾತಿ ವಿಂಗಡಣೆ ಮಾಡಿ ನೋಡ್ತಾ ಇದೀವ, ಇಲ್ಲಲ್ಲ. ಭಾರತದಲ್ಲಿದ್ದಂಥ ನಾವೆಲ್ಲ ಕೂಡ ಒಂದು ಅನ್ನಂತ ಭಾವನೆ ಬಂದ್ರೆ ಭಾರತ ಬೆಳೀತದೆ, ಭಾರತಕ್ಕೆ ಗೌರವ ಬರುತ್ತೆ. ಇವತ್ತು ನಾವೇ ಕಚ್ಚಾಡ್ಕೊಂಡು ಅವನು ಬೇರೆ ನಾವು ಬೇರೆ, ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ, ಯಾರಿಗೆ ಗೌರವ ಬರಲ್ಲ. ಇದು ಯಾರು ತಪ್ಪು ಮಾಡಿದಾರ, ಯಾರೋ ಒಬ್ಬ ಕಿಡಿಗೇಡಿ ಅವ್ನ ಕೆಲ್ಸಕ್ಕೆ ಬರ್ಲಾರ್ದಂತವನು ಎಲ್ಲ ಹೋಗಿ ಅವ್ನ್ ಬೇಳೆ ಬೇಯಿಸ್ಕೋಬೇಕಂತೇಳಿ ಅಲ್ಲಿ ನಾಸೀರ್ ಅಹಮದ್ ಅವರು, ಅಲ್ಲಿ ಹುಸೇನ್ ಅವರು ಮನಸ್ಸು ಮಾಡಿದ್ರೆ ಅಲ್ಲೇ ಪತ್ರಕರ್ತರು ಕೇಳಿ ನೋಡಪ್ಪ ಇವ್ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬೇಕಾಯ್ತು, ಕೇಳಿಲ್ಲ. ನಮಗೆ ನೋವು ಏನಂದ್ರೆಗಿನ ಇವತ್ತು ಅವ್ರು ಏನನ್ನ ಅಲ್ಲೇ ಮನಸ್ಸು ಮಾಡಿದ್ರೆ ಅಲ್ಲೇ ಕ್ಷಮೆಯಾಚನೆ ಕೇಳಿ ಅವ್ರನ್ನ ಕ್ಷಮೆಯಾಚನೆ ಕೇಳಿಸಿ ಅಲ್ಲೇ ಆಗೋಗ್ತಿತ್ತು. ಇವತ್ತು ನೋಡಿ ಯಾವನೊಬ್ಬರು ತಪ್ಪು ಮಾಡಿದ್ಕೋಸ್ಕರವಾಗಿ ಇಲ್ಲಿ ಬಳ್ಳಾರಿಯಲ್ಲಿ ಇದ್ದಂತ ಕೆಲವು ಮಂದಿ ಇವತ್ತು ಯಾವುದೇ ಜಾತಿಗೆ ಸಂಬಂಧ ಇಲ್ಲಾರ್ದಂತೆ ಕೆಲವು ಮಂದಿ ವ್ಯಕ್ತಿಗಳು ನೋವನ್ನು ಪಡಿತಾ ಇದಾರ. ಇವತ್ತು ಬೀದರ್ದಲ್ಲಿ ಇದ್ದಂಥವ್ರು ನೋವು ಪಡ್ತಾ ಇದ್ದಾರೆ, ಮಂಗಳೂರಲ್ಲಿ ಇದ್ದಂಥವ್ರು ನೋವು ಪಡ್ತಾರೆ. ಅವ್ರು ಯಾವುದೇ ಜಾತಿ, ಹಿಂದೂ ಮುಸಲ್ಮಾನರನ್ನಂತ ಎಲ್ಲಾ ಜಾತಿಯ ಜನರು ಈ 125 ಕೋಟಿ ಜನರು ನೋವು ಪಡ್ತಾ ಇದೀವಿ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಆ ವಿಚಾರದಾಗೆ ಕಾಂಗ್ರೆಸ್ ಅವರು ಹೇಳ್ತಾರೆ ನಾಸೀರ್ ಸಾಬ್ ಜಿಂದಾಬಾದ್ ಆಗಿದ್ರು ಅಂತ, ಬಿಜೆಪಿ ಅವರು ಹೇಳ್ತಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ನೀವು ಆಡಿಯೋ ಕೇಳಿದ್ರಲ್ಲ, ನಿಮಗೆ ಏನ್ ಅನ್ಸುತ್ತೆ ಸರ್? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮಾಧ್ಯಮ ಎಷ್ಟು ಚಾನೆಲ್ಗಳಿದೆ ಎಲ್ಲ ಚಾನೆಲ್ಗಳಲ್ಲಿ ಕೇಳಿದ್ದೀನಿ. ಎಲ್ಲರ ಹತ್ರ ಕೂಡ ವರದಿ ಕೂಡ ನಾನು ಕೂಡ ನಿನ್ನೆ ಮೊನ್ನೆ ಯಾಕೆ ನಾನು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಬಳ್ಳಾರಿಗೆ ಬಂದು ಸ್ಪಷ್ಟೀಕರಣ ಕೊಡಬೇಕಂತ ತಿಳ್ಕೊಂಡಿದ್ದೆ. ನಾನು ಎಲ್ಲ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಬಹಳ ಸ್ಪಷ್ಟವಾಗಿ ನನಗೆ ಕಿವಿ ಏನನ್ನ ನನಗೆ ಕೇಳಿದಂತ ನನ್ನ ಕಿವಿ ಏನಿದೆ ಪಾಕಿಸ್ತಾನ ಜಿಂದಾಬಾದ್ ಅನ್ನಂತದೇ ನಾನು ಕೇಳಿದ್ದೀನಿ. ಅವು ಅಕಸ್ಮಿತವಾಗಿ ಯಾರೊಬ್ಬರು ಬಾಯಿ ಮುಚ್ಚಿಸಂತ ಕೆಲಸ ಏನಿದೆ, ಯಾರೊಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇರೋ ಒಂದೇ ಕಾರಣದಿಂದ ಅವ್ರು ಬಾಯಿ ಮುಚ್ಚಿಸಂತ ಕೆಲಸ ಆಗಿದೆ. ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಬಾಯಿ ಮುಚ್ಚಂತ ಕೆಲಸ ಬೇಕಿದ್ದಿಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅಂತ ಬಾಯಿ ಮುಚ್ಚೋದು ಬೇಕಿದ್ದಿಲ್ಲಲ್ಲ. ಅದಕ್ಕೋಸ್ಕರವಾಗಿ ನಾನೇನಕ್ಕೆ ಕೇಳ್ತಾ ಇದ್ದೀನಿ, ಇವತ್ತು ಈ ರೀತಿ ನೀವು ಧೋರಣೆಯನ್ನು ನೋಡ್ತಾ ಇದ್ರು. ಇವತ್ತು ಎಲ್ಲ ಒಂದು ಕಡೆ ಇಲ್ಲಿ ಹಿಂದೂ ಮುಸಲ್ಮಾನರ ಬೇರೆ ಪಡಿಸಿ ನಿಮ್ಮ ರಾಜಕಾರಣಕ್ಕೋಸ್ಕರವಾಗಿ ಎಲ್ಲ ಒಬ್ಬರನ್ನ ಕಿಡಿಗೇಡಿಗಳು ತಂದು ಈ ರೀತಿ ಒಡೆಯುವಂತ ಕೆಲಸ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಅದು FSL ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, FSL ಹೋಗಿಲ್ಲ. ಇವಾಗ ಅವರೇನಂದ್ರು ನಾಸೀರ್ ಸಾಬ್ಗೆ ಜಿಂದಾಬಾದ್ ಅಂತ ಇವರೇ ಹೇಳ್ತಾ ಇದ್ದಾರೆ, FSL ರಿಪೋರ್ಟ್ ಬರೋದಕ್ಕೂ ಮೊದಲೇ ಇವರೇ ಹೇಳ್ತಾ ಇದ್ದಾರೆ ಅಂತಂದ್ರೆ. ಈಗ ಪಾಕಿಸ್ತಾನ ಜಿಂದಾಬಾದ್ FSL ರಿಪೋರ್ಟ್ ಬರೋದಕ್ಕೂ ಮೊದಲು ಇದು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ನಾವ್ ಹೆಂಗೆ ಇದು ಮಾಡೋದು ಸರ್? ನನಗೆ ಇವತ್ತು ನೀವು ಎಲ್ಲ ಚಾನೆಲ್ಗಳು ಯಾವತ್ತಿದ್ರು ಕೂಡ ನಾನು ಈ 4 ಅಂಗಗಳಲ್ಲಿ ಪತ್ರಿಕಾ ಅಂಗಗಳು ಬಹಳ ದೊಡ್ಡ ಶಕ್ತಿ ಇರುವಂತ ಅಂಗ. ಇವತ್ತು ಇಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಂದ್ರೆ ನಾನು ಇಡೀ 10 ಮಂದಿಯಲ್ಲಿ ಕೇಳಿದ್ರು ಕೂಡ 8 ಮಂದಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥವ್ರೆ ಬಹಳಷ್ಟು ಮಂದಿ. ಹಂಗಾಗಿ ನನಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಮ್ಯಾನಿಪುಲೇಟ್ ಮಾಡೋಂಥ ಕೆಲಸ ಆಗೇ ಆಗ್ತದೆ. ಅವ್ರು ನೋಡ್ರಿ ಹೆಂಗೋ ಒಂದು ತಂದು ನಾಸೀರ್ ಹುಸೇನ್ಗೆ ಜಿಂದಾಬಾದ್ ಅನ್ನಂಥದ್ದು ತಂದಾರನ್ನಂಥದ್ದು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ. ಯಾಕಂದ್ರೆ ನಾನು ಇವತ್ತು 30 ವರ್ಷ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಈ ಸರ್ಕಾರಗಳು ಬಂದಂತ ಅನೇಕ ನಾನು ಈ ರೀತಿ ನಾನು ನೋಡಿದ್ದೀನಿ. ಅವರು ಏನೇನು ರಿಪೋರ್ಟ್ಗಳು ತಂದ್ಕೊಂತಾರೋ, ಏನೇನು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಯಾಮಾರಿಸ್ತಾರೋ, ಯಾವ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ, ಎಲ್ಲ ವಿಚಾರ ನನ್ಗೆ ಗೊತ್ತಿರೋ ಕಾರಣ ಇದು ಕೂಡ ಅವ್ರ ಪರಾಗೆ ಬರೋಂಥ ಕೆಲಸ ಆಗುತ್ತೆ. ಅಲ್ಲ, FSL ವರದಿಗಿನ್ನ ನಾನು NIA ಕೊಡ್ರಿ ಅಂತ ಹೇಳ್ತೀನಿ. ನಾನು 100% ಪ್ರಭಾವ ಬಿದ್ದೇ ಬೀಳ್ತಾರ. ನಾನು NIA ಮೇಲೆ ವಿಶ್ವಾಸ ಇದೆ, NIA ಕೊಡ್ರಿ, NIA ಮೂಲಕ ತನಿಖೆ ಆಗ್ಲಿ ಅಂತೀನಿ. ಸರ್, ಇನ್ನೊಂದು ಅದೇ ಸ್ಪಾಟ್ ಅಲ್ಲಿ ಇದ್ದಂತ ANI ವರದಿಗಾರ ಏನಂತ ಟ್ವೀಟ್ ಮಾಡಿದ್ದಾರೆ ಅಂದ್ರೆ, ಇದು ನಾಸೀರ್ ಸಾಬ್ಗೆ ಜಿಂದಾಬಾದ್ ಅಂತ ಕೂಗಿದ್ದನ್ನ ಮೀಡಿಯಾಗಳು ಮ್ಯಾನಿಪುಲೇಟ್ ಮಾಡಿ ಇದು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನಾನು ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮದವರು ಅನ್ನೋದಕ್ಕಿಂತ
ಅದಕ್ಕೋಸ್ಕರ ಒಂದು ರಾಷ್ಟ್ರೀಯ ಮಾಧ್ಯಮ ಅಲ್ಲ ನಾನು ಆಯ್ತು ರಾಷ್ಟ್ರೀಯ ಮಾಧ್ಯಮಗಳಾಗ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿದ್ದಂತ ನಮ್ಮ ದೇಶದಲ್ಲಿದ್ದಂತ ಮಾಧ್ಯಮಗಳಾಗ್ಲಿ ಇವತ್ತು ಎಷ್ಟಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು NIA ಒಂದು ಅಲ್ಲಿ ಏನು ನಮ್ಮ ಯಾವ ಚಾನಲ್ ಅಂತ ಹೇಳಿದ್ರೆ ANI ಚಾನಲ್ ಒಂದು ಬಿಟ್ರೆ ಬೇರೆ ಯಾರು ಕೂಡ ಇದ್ರ ಬಗ್ಗೆ ಯಾರು ಕಾಮೆಂಟ್ ಮಾಡಿಲ್ಲ. ನಾನು ಅದಕ್ಕೋಸ್ಕರವಾಗಿ ಇದೆಲ್ಲ ಸಮಸ್ಯೆನೇ ಬೇಡ, NIA ಕೊಟ್ಟು ಎಲ್ಲ ಸಮಸ್ಯೆಗಳು ಪರಿಹಾರ ಬಿಜೆಪಿ ಪರವಾಗಿರೋದು ಸರ್. ನಾನು ಇವತ್ತು ಬಹುಶಃ ಅಂದ್ರೆ ಈ ಮನಸ್ಥಿತಿ ಹೆಂಗಾಗಿದೆ ಅಂತ ಹೇಳ್ಬಿಡ್ತೇನೆ. ಮನಸ್ಥಿತಿ ಏನಾಗಿದೆ ಅಂದ್ರೆ ಈಗ ನೀವು ಉದಾಹರಣೆ ED ತಗೊಳ್ರಿ, ಇನ್ಕಮ್ ಟ್ಯಾಕ್ಸ್ ತಗೊಳ್ರಿ, ನಂತರ ಬೇರೆ 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 ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಬಹುಶಃ ನೀವೆಲ್ಲರೂ ಕೂಡ ಪೊಲಿಟಿಷಿಯನ್ಸ್ ಅನ್ನಂತ ವ್ಯಕ್ತಿ ಇವತ್ತು ಹೇಳ್ತಿರಲ್ಲ, ಯಾವ್ದೊಂದು ED ರೇಟ್ ಆದ್ರೆ ಕೇಂದ್ರ ಸರ್ಕಾರ ಮಾಡಿದೆ, ಮೋದಿ ಮೇಲೆ ಬೆಟ್ರಿಚ್ ನೋಡ್ಸೋ, ಇನ್ಕಮ್ ಟ್ಯಾಕ್ಸ್ ರೇಟ್ ಆದ್ರೆ ಇಂಥದ್ದು, NIA ಅಂದ್ರೆ ಪತ್ರಕರ್ತರು ಹೇಳಿದ್ರು ಇಲ್ಲ ಅದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರೋಂಥದ್ದು. ಇವತ್ತು ಉದಾಹರಣೆಗೆ ಎಷ್ಟು ಮಂದಿ ಪೊಲಿಟಿಷಿಯನ್ಸ್ ಇವತ್ತು ಇನ್ಕಮ್ ಟ್ಯಾಕ್ಸ್ EDಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳಿ? ಕೇವಲ 5% ಮಾತ್ರ, 5%. ಆ 5% ಅಲ್ಲಿ ಕೂಡ ಪೊಲಿಟಿಷಿಯನ್ಸ್ 5%, 95% ವ್ಯಾಪಾರಸ್ಥರಿದ್ದಾರೆ. ಈ 5% ಅಲ್ಲಿ ಕೂಡ ಯಾವ್ದು ಬಿಜೆಪಿಯಲ್ಲಿ ಬಂದಂತ ಇತ್ತೀಚೆಗೆ ನಾವು ಬಿಜೆಪಿಯಿಂದ ಈ ಚುನಾವಣೆಗಳು ಬಂದ ತಕ್ಷಣ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಬೇರೆ ಕಡೆ ಇನ್ನೊಂದು ಕಡೆ ಬಂದ್ಮೇಲೆ ಯಾವ ಕೇಸುಗಳನ್ನು ಮುಚ್ಚಾಕಿದ್ದಾರೆ ಅಂತ ಉದಾಹರಣೆ ನೀವು ಕೊಡ್ರಿ ಸರ್. ಯಾವ ಕೇಸುಗಳು ಯಾವ ಪಾರ್ಟಿಯಿಂದ ನಮ್ಮ ಪಾರ್ಟಿ ಕೆಲಸ ಆಗ್ಲಿಲ್ಲ. ಮುಚ್ಚಾಕರ ಎಲೆಕ್ಷನ್ ಬಂದ್ಮೇಲೆ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷದವರ ಮೇಲೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಅಷ್ಟೇ. ಅಣ್ಣವ್ರೆ 10 ವರ್ಷಗಳಿಂದ ಸರ್ಕಾರ ಇದೆ, 10 ವರ್ಷ ಇವತ್ತೇನಲ್ಲ, 10 ವರ್ಷದಿಂದ ಸರ್ಕಾರದಲ್ಲಿ ED ಕೇಸ್ ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಕೇಸ್ ಆಗ್ಲಿ, NIA ಕೇಸ್ ಆಗ್ಲಿ ಮುಚ್ಚಾಕಿದ್ರೆ ಒಂದು ಉದಾಹರಣೆ ಅಲ್ಲ, ಒಂದು ಉದಾಹರಣೆ ಕೊಡ್ಬೇಕಲ್ಲ. ಕಾಂಗ್ರೆಸ್ ಅವರ ಮೇಲೆ ಎಷ್ಟು ಜನ ಮಾಡಿದಾರೋ, ಬಿಜೆಪಿ ಅವರ ಮೇಲೆ ಎಷ್ಟು ಜನ ಮಾಡಿದಾರೋ, ಒಳ್ಳೆ ಕಾಂಗ್ರೆಸ್ ಅವರು ಮಾತ್ರ ಇದು ಕಾನ್ಸ್ಪಿರಸಿ. ಉದಾಹರಣೆಗೆ ನಾನು ನೋಡೋಣ, ನಾನು ಇಡೀ ರಾಜ್ಯ ಇಡೀ ದೇಶವನ್ನು ಸುತ್ತಾಡಿದೆ. ಸಿದ್ದೇಶ್ವರನವರು ಕೇಂದ್ರ ಮಂತ್ರಿ ಇದ್ದಂತ ಟೈಮಲ್ಲಿ ಬಹುಶಃ ನೀವು ಅರ್ಥ ಮಾಡ್ಬೋದು, ಕೇಂದ್ರ ಮಂತ್ರಿಗಳು ಅವ್ರ ಮನೆ ಮೇಲೆ ರೇಡ್ ಮಾಡಿದ್ರ. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಇವ್ರು ಇಲ್ಲಿ ಸಿಗಾಕೊಂಡ ತಕ್ಷಣ ಇವತ್ತು ನನಗೆ ಸಂಬಂಧಪಟ್ಟಿದಂತ ಎಷ್ಟು ಮಂದಿ ನೀವು ನೋಡಿಲ್ಲ ಸರ್. ಈಗ ನಾಸಿರ್ ಹುಸೇನ್ ಅವರು ಪರವಾಗಿ ಇವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಸಾಮಾನ್ಯವಾಗಿ ಎಲ್ಲ ಭಾರತೀಯರಿಗೆ ನೋವಾಗುತ್ತೆ, ಖಂಡಿಸ್ತಾರೆ. ಆದರೆ ಇದೇ NIA ಬಳ್ಳಾರಿಯಲ್ಲಿ 4 ಜನ ಹಿಡ್ಕೊಂಡು ಅದಕ್ಕೆ ಇಲ್ಲಿ ಬಳ್ಳಾರಿ ಅವರು ಹಿಡ್ಕೊಂಡು ಈಗ ಅವಾಗ ಒಂದು ಮಾತಾಡಲಿಲ್ಲ. ಬಿಜೆಪಿ ಅವರು ಬಳ್ಳಾರಿಯವರು ನೀವು ಮಾತಾಡಲಿಲ್ಲ. ಹೌದು ನಮ್ಮ ಬಳ್ಳಾರಿ ಹಿಂಗೆ ಆಗ್ತಿದೆ, ಈ ಥರ ಆತಂಕವಾದಿಗಳು ಇಲ್ಲೇ ಇದ್ದಾರೆ ಅಂತ ಒಂದು ನೋವು ವ್ಯಕ್ತಪಡಿಸಲಿಲ್ಲ. ಆದರೆ ಈಗ ಅಂದರೆ ಜನರು ಇದನ್ನ ವಿಶ್ಲೇಷಣೆ ಹೆಂಗೆ ಮಾಡ್ತಾರೆ ಅಂದರೆ, ಚುನಾವಣೆ ಬಂತು, ಈಗ ಇದನ್ನ ಪೊಲಿಟಿಸೈಸ್ ಮಾಡ್ತಾರೆ, ಎಲೆಕ್ಷನ್ ಹತ್ರ ಬಂದು ಪೊಲಿಟಿಸೈಸ್ ಮಾಡ್ತಾರೆ, ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಸಹಜ, ಮಾಡಲೇಬೇಕು, ಪಾಕಿಸ್ತಾನ ಜಿಂದಾಬಾದ್ ಅಂತ ಮಾಡಲೇಬೇಕು. ಆದರೆ NIA 4 ಜನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಕೂಡ ಒಬ್ಬ ಬಿಜೆಪಿ ಮುಖಂಡರು ಆತಂಕ ವ್ಯಕ್ತಪಡಿಸಲಿಲ್ಲಲ್ಲ. ನಾನು ಬಳ್ಳಾರಿಯಿಂದ 7 ಮಂದಿನೂ ಎಷ್ಟು ಮಂದಿನೂ ತಗೊಂಡು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲೇ ಬಂದಿದ್ದಾರೆ ನನ್ನ ಹತ್ರ, ದಿನನಿತ್ಯ ಇವಾಗ ಕೂಡ ಬರ್ತಾ ಇದ್ದಾರೆ. ಕೆಲವು ಮಂದಿ ಹುಡುಗರು ಹೈದರಾಬಾದಲ್ಲಿ ಕೆಲವು ಮಂದಿ ಇದ್ದಾರೆ, ಕೆಲವು ಮಂದಿರು ಬೆಂಗಳೂರಲ್ಲಿ ಕೆಲವು ಮಂದಿ ಇದ್ದಾರೆ, ಕೆಲವು ಮಂದಿ ಬೇರೆ ಬೇರೆ ಕಡೆ ಇದ್ದಾರಣ್ಣ. ಅಲ್ಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ರು ಅವ್ರ ಹತ್ರ ನಾನೇ ಮಾತಾಡ್ತಾ ಇದ್ದೀನಿ. ಯಾರು ಕೂಡ ಈ ಸಾಹಸ ಮಾಡಕ್ ಹೋಗಲ್ಲ, ಯಾಕಂದ್ರೆ ನನಗೆ ನನ್ನ ಊರಿನ ಬಗ್ಗೆ ಗೌರವ ಇದೆ. ನಾನು ಯಾವತ್ತು ಕೂಡ ಜಾತಿ ಅನ್ನಂತ ವಿಷಯವನ್ನು ಹಿಡ್ಕೊಂಡು ರಾಜಕಾರಣ ಮಾಡಿದಂತ ವ್ಯಕ್ತಿಗಳಲ್ಲ. ಯಾಕಂದ್ರೆ ಅವತ್ತು ಹಿಡ್ಕೊಂಡೋದಂತ ಟೈಮಲ್ಲಿ ಅಲ್ಲಿ ಏನಿದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಎದಕ್ಕೋಸ್ಕರ ಹಿಡ್ಕೊಂಡೋದ್ರು. ಎಲ್ಲ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡೋಂಥ ಟೈಮಲ್ಲಿ ಬಳ್ಳಾರಿ ಹೆಸರು, ಬಳ್ಳಾರಿ ಹುಡುಗರು ಉಲ್ಲೇಖನ ಮಾಡಿರೋ ಕಾರಣ ಇಲ್ಲಿ ಸಾಕ್ಷ್ಯ ಆಧಾರವಾಗಿ ಕೆಲವೊಂದು ವಸ್ತುಗಳು ಕೂಡ ಸಿಕ್ಕ್ಯಾವಂತ ತಿಳ್ಕೊಂಡಿದ್ದೀನಿ, ಕೆಲವೊಂದು ಸಾಮಾನುಗಳು ಸಿಕ್ಕ್ಯಾವಂತ. ಹಂಗಾಗಿ ಎಲ್ಲೋ ಒಂದ್ ಕಡೆ ಲಿಂಕ್ ಮಾಡಿ ತಗೊಂಡೋದಂತ ಟೈಮಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಡೈಲಿ ನನ್ನ ಕಡೆ ಬರ್ತಾರಣ್ಣ. ನಾನು ಇವತ್ತಿನ ತನಕಾಗಿದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ IG ಲೆವೆಲ್ ಅಲ್ಲಿ ಇದ್ದಂತ ಆಫೀಸರ್ ಕೂಡ ನಾನೇ ಖುದ್ದಾಗಿ ಫೋನ್ ಮಾಡಿ, ಅನ್ನೋರೆ ನೀವು ನಮ್ಮ ಹುಡುಗರು ತಪ್ಪಿದಸರಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಳಿಸ್ಕೊಟ್ಟು ಅಂತ. ಅವ್ರು ಏನಂದ್ರೆ ರಾಮ್ಲವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಬೇರೆ ಬೇರೆ ಬಗ್ಗೆ ನಮಗೆ ತನಿಖೆ ನಡೆಯುವಂಥ ಟೈಮಲ್ಲಿ ನಾವು ಯಾವುದೋ ಒಂದು ವಿಚಾರ ನಮಗೆ ಏನನ್ನ ಸುಳಿವು ಸಿಗುತ್ತೆ ಅನ್ನೋಂಥ ಕಾರಣದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಂತೇಳಿ ಅವ್ರು ಕೂಡ ನನಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾನು ನನ್ನ ಪ್ರಾಮಾಣಿಕವಾದಂಥ ಕೆಲಸ ಮಾಧ್ಯಮಗಳಲ್ಲಿ ಬಿಟ್ಟು ಕೂಡ ಅವ್ರ ಪೇರೆಂಟ್ಸ್ ಎಲ್ಲ ಬಹುಶಃ ಬಂದಿದ್ದಾರೆ ಹೊರಗಡೆ, ಎಲ್ಲರೂ ಕೂಡ ಅವ್ರು ಕೂಡ ಇಲ್ಲೇ ಇದ್ದಾರೆ, ಅವ್ರು ಕೂಡ ಡೈಲಿ ಬಂದು ಹೋಗ್ತಾರೆ. ನಾನು ಮಾಡ್ತಾನೆ ಇರ್ತೇನೆ.
ಆ ಥರ ನಾನು ಯಾವುದೂ ಇಲ್ಲ. ಮುಂದಿನ ತಿಂಗಳು ನಡೆಯಲಿರುವ ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಿಯ ರಥೋತ್ಸವ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾರ್ಚ್ 19ರಂದು ನಡೆಯಲಿರುವ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಸಿಡಿಬಂಡಿ ರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರ ಅವರು ಸೂಚಿಸಿದರು. ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಸಿಡಿಬಂಡಿ ಮಹೋತ್ಸವದ ಅಂಗವಾಗಿ ನಗರದ ಅನಂತಪುರ ರಸ್ತೆಯ ನೂತನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ನಗರದ ಅಧಿದೇವತೆಯ ಮಹೋತ್ಸವವನ್ನು ಸಂಪ್ರದಾಯದಂತೆ ಆಚರಣೆಗೆ ಕ್ರಮ ವಹಿಸಬೇಕು, ಶಿಷ್ಟಾಚಾರದಂತೆ ಎಲ್ಲರಿಗೂ ಆಹ್ವಾನಿಸಬೇಕು, ರಥಚಕ್ರಗಳನ್ನು ಪರಿಶೀಲಿಸಬೇಕು, ಯಾವುದೇ ರೀತಿಯ ಲೋಪವಾಗದಂತೆ ನೋಡಿಕೊಳ್ಳಬೇಕು ಎಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾತನಾಡಿ, ಸಿಡಿಬಂಡಿ ರಥೋತ್ಸವದ ಅಂಗವಾಗಿ ನಗರದ ಪ್ರಮುಖ ವೃತ್ತಗಳಲ್ಲಿ ದೀಪಾಲಂಕಾರ ವ್ಯವಸ್ಥೆ ಮಾಡಬೇಕು. ದೇವಿಯ ದರ್ಶನಕ್ಕೆ ಬರುವ ವಿಐಪಿ ವ್ಯಕ್ತಿಗಳಿಗೆ ನಿಗದಿತ ಸಮಯ ಮೀಸಲಿರಿಸಬೇಕು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂದು ಸಲಹೆ ನೀಡಿದರು. ಇವತ್ತಿನ ಸಭೆ ನಮ್ಮ ಬಳ್ಳಾರಿಯ ಆದಿದೇವತೆ ಆಗಿರುವಂತಹ ತಾಯಿ ದುರ್ಗಮ್ಮ ಅವರ ಸಿಡಿ ಬಂಡಿ ಉತ್ಸವನ್ನ ಇವತ್ತೇನು ನಮ್ಮ ಸರ್ಕಾರದ ವತಿಯಿಂದ ಇವತ್ತು ಸಿಡಿಬಂಡಿ ರಥೋತ್ಸವನ್ನ ಬಹಳಷ್ಟು ಅದ್ದೂರಿಯಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಇವತ್ತು ಮೊನ್ನೆ ಕೂಡ ಬಳ್ಳಾರಿಯ ನಮ್ಮ ಮಲ್ಲೇಶ್ವರ ದೇವಸ್ಥಾನದ ಒಂದು ತೇರನ್ನು ಕೂಡ ನಾವು ಮಾಡಿದ್ವಿ. ಆದ್ರೆ ಅವತ್ತಿನ ಸ್ವಲ್ಪ ಅನಾಹುತ, ಬಹಳ ದೊಡ್ಡ ಅನಾಹುತ ತಪ್ಪಿದೆ. ಇವತ್ತು ಭಗವಂತ ಮಲ್ಲೇಶ್ವರನೇ ಆಶೀರ್ವಾದ ಮಾಡಿದ್ರೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ತೇರು ಬರುವಂತ ಸಂದರ್ಭದಲ್ಲಿ ಕೂಡ ಒಂದು ಬೋಲ್ಟ್ ಕಟ್ಟಾಗಿ ಬೇರೆ ಕಡೆಗೆ ದಾರಿ ತಪ್ಪುವಂತ ಒಂದು ಸ್ಥಿತಿಗೆ ನಿರ್ಮಾಣ ಆಗಿತ್ತು. ಆದ್ರೆ ಭಗವಂತನ ಆಶೀರ್ವಾದದಿಂದ ಯಾರಿಗೂ ಕೂಡ ಏನು ಆಗ್ಲಾರ್ದೇನೆ ಮಧ್ಯಭಾಗದಲ್ಲಿ ನಿಂತು ಅದನ್ನ ಅಲ್ಲೇ ತಡೆದು ಮತ್ತೆ ಆಮೇಲೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತೆ ಸಮರ್ಪಕವಾಗಿ ಮಾಡಿ ಅದನ್ನ ಒಂದು ಮೂಲ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಿರುವಂತ ಒಂದು ಘಟನೆ ಕೂಡ ನಡೆದಿದೆ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಸಿಡಿಬಂಡಿ ಆಗಿರ್ಬೋದು ಮತ್ತು ಕುರುಗೋಡಿನ ರಥ ಆಗಿರ್ಬೋದು ಮತ್ತು ಬಳ್ಳಾರಿಯ ಮತ್ತೊಂದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಜಾತ್ರೆ ಮೋಕ ಜಾತ್ರೆ ಆಗಿರ್ಬೋದು, ಇದಕ್ಕೆಲ್ಲ ಕೂಡ ಕೂಲಂಕುಷವಾಗಿ ಇವತ್ತು ಅಧಿಕಾರಿಗಳು ಅದನ್ನ ತನಿಖೆ ಮಾಡಿಕೊಂಡು ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತ ವಿಚಾರದಿಂದ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅದನ್ನ ಎಲ್ಲಿ ಕೂಡ ತೊಂದರೆ ಆಗಲಾರದೇ ಇವತ್ತಿನ ಸಭೆಯನ್ನು ಕರೆದಿದ್ದೀವಿ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಸಿಡಿಬಂಡಿ ಕೂಡ ನಮ್ಮ ಆದಿದೇವತೆ ಆಗಿರುವಂತ ತಾಯಿ ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತ ವಿಚಾರದಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಧಾರ್ಮಿಕ ದತ್ತಿ ಇಲಾಖೆ ಬಹಳಷ್ಟು ಚೆನ್ನಾಗಿ ಅಂದ್ರೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದು ಕೂಲಂಕುಷವಾಗಿ ನೋಡಿ ಇವತ್ತು ಅದನ್ನ ಮೊನ್ನೆ ನಡೆದಂತ ಘಟನೆ ಮತ್ತೆ ಮರುಕಳಿಸಬಾರ್ದು. ಮುಖ್ಯವಾಗಿ ನಾವು AC ಏನಿದೆ ಸರ್ ನಾವು ಕೂಡ AC ಅವರು ಅವನ್ನೆಲ್ಲ ಕೂಡ ನೋಡಿ ಆ ಜಾತ್ರೆಯಿಂದ ಯಾವ ರೀತಿ ಮಾಡಬೇಕು, ಆ ಜಾತ್ರೆಯಿಂದ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ಆ ದೇವಸ್ಥಾನದ ಎಲ್ಲರನ್ನ ಒಳಗೊಂಡು ಮತ್ತು ಜನಪ್ರತಿನಿಧಿಗಳನ್ನು ಕೂಡ ಒಳಗೊಂಡು ಇವತ್ತಿನ ಶಾಸಕರು ಇವತ್ತು ನಾನು ಈ ಭಾಗಕ್ಕೆ ಸಂಬಂಧಪಟ್ಟಂಥ ನಾನು ಒಬ್ಬ ಶಾಸಕನಾಗಿ ಇವತ್ತು ಇಡೀ ನಾವೆಲ್ಲ ಕೂಡ ಸೇರಿ ಎಲ್ಲ ಜನಪ್ರತಿನಿಧಿಗಳು ಆ ಭಾಗದ ಎಲ್ಲ ಮುಂಚೂಣಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಬಂದು ಸಿಡಿಬಂಡಿಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಅದಕ್ಕೆ ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಇಲ್ಲಿ ಕರೆದಿದ್ದೀವಿ. ಅದರ ಒಂದು ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಆಯುಕ್ತರು ಮತ್ತು ನಮ್ಮ AC ಸಾಹೇಬರು ಮತ್ತು ಧಾರ್ಮಿಕ ದತ್ತಿ ಇಲಾಖೆಯವರು ಎಲ್ಲ ಕೂಡ ಏನೇನು ಪ್ರಾಬ್ಲಮ್ ಇದಾವೋ ಅದನ್ನು ಒಂದೊಂದವಾಗಿ ವಿವರವಾಗಿ ಹೇಳಿದ್ರೆ, ಯಾಕಂದ್ರೆ ಮೊನ್ನೆದು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಬಹಳ ಹಿನ್ನಡೆ ಅಂತಲ್ಲ, ಒಂದು ದೇವಸ್ಥಾನದ ಯಾವುದು ಕೂಡ ನಾವು ಆ ರೀತಿ ಹಾಕ್ಬಿಟ್ಟು ನಮಗೆ ಮೊನ್ನೆ ನಡೆದಂತ ಘಟನೆ ಇದೆ. ಇವತ್ತು ಅದು ನಮ್ಮ ನಂಬಿಕೆಯಲ್ಲಿ ಬಹಳ
ಶಿಷ್ಟಾಚಾರಗಳು ಇರ್ತವೆ, ಅದನ್ನೆಲ್ಲ ಕೂಡ ಒಳಗೊಂಡಂತೆ ಮಾಡಬೇಕು. ಇವತ್ತು ಹಳೆ ಪದ್ಧತಿಯಿಂದ ಯಾವ ರೀತಿ ನಾವು ಈ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವೋ ಅದನ್ನು ಖಂಡಿತವಾಗಿ ಅದೇ ರೀತಿಯಾಗಿ ಚಾಚು ಚಪ್ಪಟೆ ಮಾಡಬೇಕಂತೇಳಿ ಈ ವೇದಿಕೆ ಮೂಲಕ ತಮಗೆಲ್ಲ ಕೂಡ ತಿಳಿಸಿ, ಮತ್ತು ಯಾವ ರೀತಿ ಅದ್ದೂರಿಯಾಗಿ ಇವತ್ತು, ಯಾಕಂದರೆ ಬಹುಶಃ ಸಿಡಿಬಂಡಿ ಅಂದರೆ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರ್ತಾರೆ. 3 ರಿಂದ 4 ಲಕ್ಷ ಜನ ಬಂದು ಹೋಗೋರು, ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅಷ್ಟು ಜನಸಂಖ್ಯೆಯನ್ನು ಅದು ನಗರದ ಒಂದು ಮುಖ್ಯ ರಸ್ತೆಯಲ್ಲಿದೆ. ಅದನ್ನು ಯಾವ ರೀತಿ ಮಾಡಬೇಕು, ನಾವು ಟ್ರಾಫಿಕ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಅಲ್ಲಿನ ಜನ ಬಂದಾಗ ಅದನ್ನು ಯಾವ ರೀತಿ ತಿಳಿಸ್ಕೋಬೇಕಂತೇಳಿ ಅದನ್ನೆಲ್ಲ ಕೂಡ ತಗೋಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೆ. ಶಾಸಕರು ಕೂಡ ಇದಕ್ಕೆ ತಮ್ಮ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎಲ್ಲ ತಾವು ಕೂಡ ಹೇಳಿ ಎಲ್ಲ ಚರ್ಚೆ ಮಾಡಿಕೊಂಡು ಒಂದು ಒಳ್ಳೆಯ ವಿಚಾರದಿಂದ ಎಲ್ಲಿ ಅನಾಹುತಗಳು ನಡೀಲಾರ್ದೇ ತಾವು ಇದನ್ನ ಮಾಡ್ಬೇಕಂತೇಳಿ ವಿಚಾರವನ್ನು ತಿಳಿಸ್ತಾರೆ. ನೀವು ತೆಲಂಗಾಣ ಬರ್ತಾರೆ ಸ್ವಲ್ಪ. ಆಮೇಲೆ ಜಾತ್ರೆ ವಿಶಿಷ್ಟ ಸರ್ ಅಂದರೆ ಬೇರೆ ತೇರುಗಳು ಒಂಥರ ತೇರು ಅಂತ ಸರ್. ನಮ್ಮ ಜಾತ್ರೆ ಅಂದರೆ 6 ಎತ್ತು ಕಟ್ತಾರೆ ಸರ್. ಎತ್ತು ಕಟ್ಟಿ ಆ ಎತ್ತು ಮೇಲೆ ಬಂಡಿ ತುಳಿಸೋ ಜಾತ್ರೆ ಸರ್. ಈ ಒಂದು ಪದ್ಧತಿನ ಎಲ್ಲಿ ಕಮ್ಮಿ ಸರ್ ನೋಡೋದು. ಅದಕ್ಕಾಗಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಅದೃಷ್ಟ ಸ್ವಲ್ಪ ರಸ್ತೆ ಗಿಸ್ತೆ ಎಲ್ಲ ಸ್ವಲ್ಪ ಎಲ್ಲ ವೈಂಡಿಂಗ್ ಸರ್ ಕಂಪ್ಲೀಟ್ ಚೆನ್ನಾಗಿದೆ. ಬೆಳಗ್ಗೆ ನಡೀತದೆ. ಯಾಕಂದರೆ ಸಿಡಿ ಬಂಡಿಗೆ ಸರ್ ಹಿಂದೆ ಸರಿ ಇವಾಗ ಮೊನ್ನೆ ನೋಡಿರಿ ಜಾಸ್ತಿ ಜನ ಎಕ್ಕೋದಾಗಬಾರ್ದು. ಅದಕ್ಕೊಂದು ಡ್ರೆಸ್ ಕೋಡ್ ಮಾಡಿರಿ, ಗಾಡಿಗೆ ಸಮಾಜ ಮಾಡ್ತಾರೆ ಬಂಡಿನ. ಅದ್ರ ಮೇಲೆ ಇರೋ ಸ್ವಲ್ಪ ಇರಬೇಕು ಸರ್. ಜಾಸ್ತಿ ಆಗಿಬಿಟ್ರೆ ಎದ್ದು ಗಾಬರಿ ಆಗಬಾರ್ದು. ಆಮೇಲೆ ತಿರುಗಿ ಹೊತ್ತಿನಾಗ ಸ್ವಲ್ಪ ಸ್ಪೇಸ್ ಇದ್ದರೆ 2 ಕಡೆ ಅಗ್ಗ ಮಾಡ್ಬೇಕು ಸರ್. ಜನ ಒಳಗೆ ಬರ್ದಂಗೆ ಪ್ಲ್ಯಾನ್ ಮಾಡ್ಬೇಕು ಸರ್ ಒಂದು. ಆಮೇಲೆ ಈಗ ಸರ್ ಬ್ಯಾನರ್ ಸರ್ ಎಲ್ಲರೂ ಯಾಕಂದ್ರೆ ದೇವಸ್ಥಾನ ದೃಷ್ಟಿಯಿಂದ ಆ ದೇವಸ್ಥಾನ ಗುಡಿ ಸುತ್ತ ಹಾಕ್ಬೋದು ಸರ್. ಅದು ಆದಾಗ ಜನ ಕಾಣೋದಿಲ್ಲ. ಇನ್ನೂ ಸರಿ ಜನ ಸ್ವಲ್ಪ ಭಾಳ ಜನ ಬೈಕೊಂಡ್ಬಿಡಿ ಸರ್. ಸ್ವಲ್ಪ 100 ಮೀಟ್ರ್ವರೆಗೆ ಸ್ವಲ್ಪ ಅದು ವೈಡಿ ಸರ್. ಬಿಲ್ಡಿಂಗ್ ಮೇಲೆ ಹಾಕಲಿ, ಆ ದೇವಸ್ಥಾನಕ್ಕೆ ಅದು ಹಾಕ್ಬಿಟ್ರೆ ಅವ್ನು ಎಕ್ಕೋದು, ಯಾವನ ಬಿದ್ದ ಮೇಲೆ ಗಾಯ ಆಗೋದು. ಸೊ ಆ ಬ್ಯಾನರ್ಸ್ದು ಆ ಬಂಡಿ ಮೇಲೆ ಜನ ಸ್ವಲ್ಪ ಲಿಮಿಟೆಡ್ ಮಾಡ್ಕೋಬೇಕು. ಆಮೇಲೆ ಪೂಜೆ ವಿಧಾನದಲ್ಲಿ ಸ್ವಲ್ಪ ಮಹಿಳಾ ಕಾನ್ಸೆಪ್ಟ್ ಜಾಸ್ತಿ ಬೇಕು ಸರ್. ನಮಗೆ ಸ್ವಲ್ಪ ಕಲ್ತಾನ ಜಾಸ್ತಿ ಇರ್ತವೆ, ಮಹಿಳೆ ಜಾಸ್ತಿ ಬೇಕಂತ ನಮಗೆ. ಈ ಕುಂಭ ಮಾಡ್ತೀವಿ ಸರ್. ನಾವು ಬೆಳಿಗ್ಗೆ ನಮ್ಮ ಮೀಟಿಂಗ್ ಕುಂಭ ಮಾಡ್ತೀವಿ. ಆ ಕುಂಭ ಬಂದಾಗ ಒಂದು ಸ್ವಲ್ಪ ನೀರು, ಸ್ವಲ್ಪ ಬಿಸಿಲು ಕಾಲ ಜಾಸ್ತಿ ನೀರೊಂದು ನೀರಿನ ವ್ಯವಸ್ಥೆ ಆಗಬೇಕು ನಮಗೊಂದು. ಆಮೇಲೆ ಈ ಕುಡಿದ ನೀರಿನ ಅಭಾವ ಸರ್. ಇವಾಗ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಆ ಜೋನು ಗಾಂಧಿನಗರ ದೇವಸ್ಥಾನ ಜೋನಿಗೆ ಮಾತ್ರ ನೀರು ಸ್ವಲ್ಪ ಜಾಸ್ತಿ ಬಿಟ್ಟರೆ, ಯಾಕಂದ್ರೆ ಕುಡಿಯೋ ನೀರು ಜನ ಸ್ವಲ್ಪ ನಾವು ಚೆನ್ನಾಗಿ ಸರ್ ಅಲ್ಲಿ. ಸೊ ಇವರು ಅನ್ನದಾನ ಮಾಡ್ತಾರೆ ಕೆಲವೆಲ್ಲರೂ, ಈ ನೀರು ದಾನ ಮಾಡ್ತಾರೆ, ಮಜ್ಜಿಗೆ ಕೊಡ್ತಾರೆ. ಅವರಿಗೆಲ್ಲರೂ ಒಂದು ಸ್ವಲ್ಪ ಪ್ರೋಟೋಕಾಲ್ ಪ್ರಕಾರ ಮಾಡಿ ಫುಡ್ ಟೆಸ್ಟ್ ಮಾಡಿ ಒಂದು ಲೈನ್ ಪ್ರಕಾರವಾಗಿ ಇದು ಗೋಪಾಲ್ ಬೋರ್ಡ್ ಕಡೆ ಇದೆ ಸರ್. ಇಲ್ಲಿ ಸೊ ಪಾರ್ಕಿಂಗ್ ಸಮಸ್ಯೆ ನಮಗೆ ಎಚ್ ಎಸ್ ಸ್ಕೂಲ್ ಪಾರ್ಕಿಂಗ್ ಬರ್ತದೆ, ಹಿಂದ್ಗಡೆ ಉಮೇಶ್ ಕ್ಲಾಸ್ ಬರ್ತದೆ. ಈ ಕಮ್ಮ ಬಂದ್ ಮಾಡೋ ಒಂದು ಪಾರ್ಕಿಂಗ್ ಮಾಡ್ಬೋದು ಸರ್. ಆ ಟೈಪ್ ಮಾಡ್ಬೋದು ಸರ್. ಇವು ಅಂಗಡಿಗಳು ಸರ್ ಒಳಗಡೆ ನಾವು ಮಾಡ್ತಿದ್ದೆ ಸರ್. ಇದರಿಂದ ಮಾಡಿದ್ವಿ. ಬಟ್ ನನಗೆ ನಾವು 3 ಗಂಟೆ ಬರ್ತದೆ ಸರ್. ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಸರ್. ಇಲ್ಲ ಟ್ರಾಫಿಕ್ 2 ಗಂಟೆ ಮೇಲೆ 1 ಗಂಟೆ ಯಾರು ಬರೋದಿಲ್ಲ ಸರ್. ಬಟ್ ಬಂದಾಗ್ಬಿಟ್ಟು ಸರ್ ಎಲ್ಲ. ಆಮೇಲೆ ಸರ್ ಗಾಡಿ ಹೆವಿ ವೆಹಿಕಲ್ ಬರ್ತದೆ ಸರ್. ಹೆವಿ ವೆಹಿಕಲ್ ಇರುತ್ತೆ ಸರ್. ಆ ವೆಹಿಕಲ್ ಬೇಕಾದ್ರೆ ನಾವು 1 ವಾರದವರೆಗೆ ನೈಟ್ ಅక్కడ ಬಿಡ್ಬೋದು ಸರ್. ಅದು ಸ್ವಲ್ಪ ಡೈವರ್ಟ್ ಮಾಡಿಬಿಟ್ಟಿದ್ರೆ ಆ ಹುಡುಗರು ಮಕ್ಕಳು ಜಾಸ್ತಿ ಜಾತ್ರೆ ಇರೋದು ಸರ್. ಅದೊಂದು ಸಮಸ್ಯೆ ಆಗುತ್ತೆ ಸರ್. ಹಿಂದೆ ಹೇಳೋದು ಜಾಗ ಸರ್ ದೇವಸ್ಥಾನ, ಅದು ಹೇಳಿದ್ವಿ ನಾವು. ಸರ್ಕಾರ ಮಾಡೋ ಪ್ರಪೋಸಲ್ ಇದೆ. ಅದೊಂದು ಆಗ್ಬಿಟ್ರೆ ನಮಗೆ ಈ ಜಾತ್ರೆ ಎಲ್ಲ ಖಾಲಿ ಮಾಡ್ಬೋದು ಸರ್. ಎಲ್ಲ ನಾವೆಲ್ಲ ಆಗ್ಬೋದು ನಾವು. ಹಿಂದೆ ಹೇಳೋದನ್ನ ಜೈನ್ ಜಾಗ ಸರ್. ಅದೊಂದು ಸ್ವಲ್ಪ ಜಾಗ ಉಪಯೋಗ ಸರ್. ಆ ಗೋಪಾಸ್ವಾಮಿ ರೋಡ್ ಅದೊಂದು ಸರ್. ಆಮೇಲೆ ಆ ಜೈಲಿಗೆ ಹೋಗ್ತೀವಿ ನಾವು, ಒಳಗಡೆ ಹೋಗ್ತೀವಿ ನಾವು. ಸರ್ ಹೋಗುವಂತಾಗ ಅದ್ರ ಜಾಗ ಇದೆ ಸರ್. ಆ ಜಾಗನ ಈ ವ್ಯಾಪಾರಸ್ಥರಿಗೆಲ್ಲ ಸ್ವಲ್ಪ ಮಾಡಿಬಿಟ್ರೆ ದೂರ ಸರ್. ಪ್ರತಿ ಸಾರಿ ಜಾತ್ರೆ ಮಾಡುವಾಗ ನಮ್ಮ ಕಾಮನ್ ಸರ್, ಪ್ರತಿ ಸಾರಿ ನಾವು ಕಾಮನ್ ಒಳಗೆ ಮಾಡ್ತಿದ್ವಲ್ಲ ಸರ್. ಈ ಸರ್ ಸ್ವಲ್ಪ ಡೆವಲಪ್ಮೆಂಟ್ ಒಳಗೆ ಸರ್ ಅಲ್ಲಿ ಮತ್ತೆ ಇದು ಮಾಡ್ತಾರಲ್ಲ ಸ್ವಲ್ಪ ನೀಟಾಗಿ ಮಾಡ್ಬೇಕು. ಸ್ವಲ್ಪ ಇವ್ರನ್ನ ದೂರ ಮಾಡ್ಬೇಕು ಸರ್. ಅದು ಕೂತ್ಕೊಬೇಕಾದ್ರೆ ಇದನ್ನ ದೂರ ಆಗಲ್ಲ ಸ್ವಲ್ಪ ಹತ್ತಿರ ಸರ್. ಸರ್ ಇದಕ್ಕೆ ಬೇಕಾದ್ರೆ ನೀವು ಶಾಸಕರು ಒಂದಿನ ದೇವಸ್ಥಾನದಲ್ಲೇ ಅಂದರೆ ಎಲ್ಲಿ ಮಾಡೋದು ಚೆನ್ನಾಗಿಲ್ಲ ಸರ್. ಟ್ರಾಫಿಕ್ ಇನ್ಸ್ಪೆಕ್ಟರ್, ಪೊಲೀಸರು ಮತ್ತು ಕಾರ್ಪೊರೇಷನ್ನವರು ನೀವು ನಾವು ಕೂತ್ಕೊಂಡಾಗ ಒಂದು ಸರಿ ಸರ್ 19 ಇರೋ ಸರ್. ಬೇಕಾದ್ರೆ 15 ತಾರೀಕು ಆದ್ಮೇಲೆ ಬೇಕಾದ್ರೆ ನೀವು ಅಲ್ಲ ಸರ್ ಒಂದೆಲ್ಲ ಹೋಗಿ ಸರ್ 5 ವಾರಕ್ಕೆ ಒಂದು ಡೇಟ್ ಕೊಡ್ರಿ ನೀವು. ಒಂದಿನ ಕಂಪ್ಲೀಟ್ ಸರ್. ಅಲ್ಲ ತಿರುಗೋಣ ಸರ್. ಅವೆಲ್ಲ ಏನು ಮಾಡಿ ಚೆನ್ನಾಗಿರ್ತದೆ ಅಲ್ಲಿ ಸ್ಮಾರ್ಟ್ ಇನ್ಸ್ಪೆಕ್ಷನ್ ಸರ್. ನಮ್ಮ ಅಭಿಪ್ರಾಯ ಸರ್. ನಮ್ಮ ಇದು ನಮ್ಮ ಚಿಕ್ಕದಾದ ಇವರು ಸ್ವಲ್ಪ ಪರವಾಗಿಲ್ಲ. ಈ ಟ್ರಾಫಿಕ್ ಪೊಲೀಸ್ನ ಸಮಸ್ಯೆ ನಾನು ಎಷ್ಟೋವರೆಗೆ ಹೇಳ್ತಾರೆ. ಎಷ್ಟು ಜನ ಆಗ್ತದೆ ಯಾವಾಗಲೂ? ಎಷ್ಟು ಜನ ಆಗ್ತಾರೆ? ಒಂದು 10 ಜನ ನಮ್ಮ ಕಪ್ಪಲ್ ರಸ್ತೆಯಲ್ಲಿ ಒಂದು 5-6 ಜನ ನಾವು ಇರ್ತೀವಲ್ಲಿ. ನಾನು ಇನ್ಸ್ಟ್ರಕ್ಷನ್ ಕೊಟ್ಟಲ್ಲಿ ನಾವು ನಮಗೆ ಸ್ವಲ್ಪ ಇದು ಮಾಡಿಬಿಟ್ರೆ ಅದೇ ನಮ್ಮ ಕಪ್ಪಲ್ ರಸ್ತೆ ಲೈನ್ಸ್ ಕ್ಲಬ್ ಸರ್. ಅಲ್ಲ ಸರಿ ಅಂತ ಸರ್. ಇದು ಸರಿ ಮಾಡಿದ್ರೆ ಸರಿ ಆಗ್ಬಿಡ್ತದೆ. ನಮ್ಮ ಲೈನ್ಸ್ ಒಂದು ಅರ್ಧ ತಾಸು ಸಿಟಿ ಒಂದು ಅರ್ಧ ತಾಸು ಇಲ್ಲ ಲೈನ್ಸ್ ಕ್ಲಬ್ ಹತ್ರ ನಮ್ಮ ಕಿತ್ರಾಣ ಸ್ಕೂಲ್ ಐತಲ್ಲ ಅಲ್ಲಿ ಹಾಕ್ಕೊಂಬಿಟ್ರೆ ಅಲ್ಲಿ ಹಾಕ್ಕೊಂಬಿಟ್ರೆ ಯಾವ ಗಾಡಿ ಬಿಡಬಾರ್ದು. ಸಿಟಿ ಹೇಳೋದು ಒಂದು ಅರ್ಧ ಗಂಟೆಗೆ ಎಲ್ಲ ಬಿಡ್ಬೇಕಲ್ಲ. ನಮ್ಮ ಲೈನ್ಸ್ ಕ್ಲಬ್ ಕಡೆಯಿಂದ ಎಲ್ಲಿ ಯಾವ ವೆಹಿಕಲ್ ಬಿಡಬಾರ್ದು. ಟ್ರಾಫಿಕ್ ಗಾಡಿ ನಿಂದಿಸ್ಬಾರ್ದು. ಆಮೇಲೆ ಬಂಡಿ ನಿಂದಿಸ್ಬಿಡ್ತಾವೆ ಸರ್. ಪಾನಿಪುರಿಗೆ ಅವು ಇವೆಲ್ಲವು ನಾನು ಹೇಳ್ತಿರ್ತೀನಿ. ನಾನೇ ಅಂತ ತೆಗೆಸಿರ್ತೀನಿ. ಅವೆಲ್ಲ ಯಾವ ವೆಹಿಕಲ್ ನಿಂದಿಸ್ಬಿಟ್ರೆ ಸರ್
ಅದೊಂದೇ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಬಿ ಶ್ವೇತಾ ಅವರ ಅಧ್ಯಕ್ಷತೆಯಲ್ಲಿ ತೆರಿಗೆ ನಿರ್ಧರಣೆ, ಹಣಕಾಸು ಮತ್ತು ಅಪೀಲುಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ನೂರ್ ಮೊಹಮ್ಮದ್ ಅವರು 2024-25ನೇ ಸಾಲಿನ ಬಜೆಟ್ ಮಂಡಿಸಿದರು. ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಬಿ ಶ್ವೇತಾ ಅವರ ಅಧ್ಯಕ್ಷತೆಯಲ್ಲಿ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷ ನೂರ್ ಮೊಹಮ್ಮದ್ 2024-25ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದರು. ನಗರದಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ದುರಸ್ತಿ, ಪೌರ ಕಾರ್ಮಿಕರಿಗಾಗಿ ಉದ್ದೇಶಿಸಲಾಗಿರುವ ಕಾರ್ಯಕ್ರಮಗಳು, ತುರ್ತು ಸಂದರ್ಭಗಳಿಗಾಗಿ ಮೀಸಲಿಟ್ಟ ಅನುದಾನ, ನೀರು ಸರಬರಾಜು ಮತ್ತು ಒಳಚರಂಡಿ ಸಂಪರ್ಕಗಳ ವ್ಯವಸ್ಥೆ, ವಿದ್ಯುತ್ ದೀಪಗಳ ಅಳವಡಿಕೆ ಹಾಗೂ ನಿರ್ವಹಣೆ ಸೇರಿದಂತೆ ಇನ್ನಿತರೆ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಅನುದಾನದ ಬಗ್ಗೆ ಸವಿವರವಾಗಿ ತಿಳಿಸಲಾಗಿ ನಂತರ ಬಜೆಟ್ ಮೇಲೆ ಚರ್ಚೆ ನಡೆಯಿತು. ಶ್ರೀಮತಿ ಶ್ವೇತಾ ಬಿ ಅವರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಉಪಮಹಾಪೌರರಾದ ಶ್ರೀಮತಿ ಬಿ ಜಾನಕಿ ಅವರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಆಯಾ ವ್ಯಯದಲ್ಲಿ ಬಳ್ಳಾರಿ ನಗರದ ಸಮಗ್ರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಆಯಾ ವ್ಯಯವನ್ನು ಮಂಡಿಸುತ್ತಿದ್ದು, ಇದಕ್ಕೆ ಎಲ್ಲರ ಸಹಕಾರವು ಅಗತ್ಯ ಎಂದು ಹೇಳುತ್ತಾ ಆಯಾ ವ್ಯಯವನ್ನು ಮುಂದುವರಿಸಲು ಕೋರುತ್ತೇನೆ. ಮುದ್ರಣ ಮತ್ತು ವಿಜ್ಞಾನ ಮಾಧ್ಯಮ ಮಿತ್ರ ಆಯುಕ್ತರೇ, ಅಧಿಕಾರಿಗಳೇ ಹಾಗೂ ಸಭೆಯ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಳ್ಳಾರಿಯ ಮಹಾನಗರ ಪಾಲಿಕೆ 2023 ಮತ್ತು 24ನೇ ಸಾಲಿನ ಪರಿಶಿಷ್ಟ ಮತ್ತು 2024 ಮತ್ತು 25ನೇ ಸಾಲಿನ ಆಯವ್ಯಯ ಮುಂಗಡ ಪತ್ರವನ್ನು ತೆರಿಗೆ ನಿರ್ಧರಣೆ, ಹಣಕಾಸು ಮತ್ತು ಅಪೀಲುಗಳು ಸ್ಥಾಯಿ ಸಮಿತಿಯ ಸಿದ್ಧಪಡಿಸಿದ ಗೌರವಿತ ಸಭೆಯ ಮುಂದೆ ಈ ದಿನ ಮಂಡಿಸಲು ನನಗೆ ತುಂಬಾ ಹರ್ಷವಾಗುತ್ತದೆ ಎಂದು ಹೇಳಿ ತಮ್ಮಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದವರಿಗೆ ಧನ್ಯವಾದ ಅಂತ ಹೇಳಿ ಮುಂದಿನ ಕಾರ್ಯ ಮಹಾಪೌರರು ನಡೆಸಬೇಕಂತ ಹೇಳಿ ನಾನು ಕೋರಿಕೆ. ಸಾಲಿನ ಆಯಾ ವ್ಯಯ ಅಂದಾಜು ಆರಂಭ ಶುಲ್ಕು 13,761.82 ಲಕ್ಷಗಳು, ಆದಾಯ 31,475.73 ಲಕ್ಷಗಳು, ಒಟ್ಟು ಜಮಾ 45,237.55 ಲಕ್ಷಗಳು, ಒಟ್ಟು ವೆಚ್ಚ 33,868.23 ಲಕ್ಷಗಳು, ಅಖೈರು ಶುಲ್ಕ ಉಳಿತಾಯ 11,369.32 ಲಕ್ಷಗಳು. ಕ್ರಮ ಸಂಖ್ಯೆ 1 ವರ್ಷ 2022-23 ಸಾಲಿನ ರಾಜಸ್ವ ಆದಾಯಗಳ ಅಂದಾಜು 9,278.98 ಲಕ್ಷಗಳು, ರಾಜಸ್ವ ಪಾವತಿಗಳ ಅಂದಾಜು 8,675.29 ಲಕ್ಷಗಳು. ಕ್ರಮ ಸಂಖ್ಯೆ 2 2023-24ನೇ ಸಾಲಿನ ರಾಜಸ್ವ ಆದಾಯಗಳ ಅಂದಾಜು 13,947.11 ಲಕ್ಷಗಳು, ರಾಜಸ್ವ ಪಾವತಿಗಳ ಅಂದಾಜು 13,664.40 ಲಕ್ಷಗಳು. ಕ್ರಮ ಸಂಖ್ಯೆ 3 2024-25 ಸಾಲಿನ ರಾಜಸ್ವ ಆದಾಯಗಳ ಅಂದಾಜು 14,928.73 ಲಕ್ಷಗಳು, ರಾಜಸ್ವ ಪಾವತಿಗಳ ಅಂದಾಜು 14,886.23 ಲಕ್ಷಗಳು. ಕ್ರಮ ಸಂಖ್ಯೆ 1 ವರ್ಷ 2022-23ನೇ ಸಾಲಿನ ಬಂಡವಾಳ ಆದಾಯಗಳ ಅಂದಾಜು 4,057.36 ಲಕ್ಷಗಳು, ಬಂಡವಾಳ ಪಾವತಿಗಳ ಅಂದಾಜು 6,118.54 ಲಕ್ಷಗಳು. ಕ್ರಮ ಸಂಖ್ಯೆ 2 2023-24ನೇ ಸಾಲಿನ ಬಂಡವಾಳ ಆದಾಯಗಳ ಅಂದಾಜು 9,867.1 ಲಕ್ಷ, ಬಂಡವಾಳ ಪಾವತಿಗಳ ಅಂದಾಜು 13,283.1 ಲಕ್ಷಗಳು. ಕ್ರಮ ಸಂಖ್ಯೆ 3 2024-25ನೇ ಸಾಲಿನ ಬಂಡವಾಳ ಆದಾಯಗಳ ಅಂದಾಜು 16,547 ಲಕ್ಷಗಳು, ಬಂಡವಾಳ ಪಾವತಿಗಳ ಅಂದಾಜು 18,982 ಲಕ್ಷಗಳು. ಎರಡ್ 2024-25 ಸಾಲಿನ ಮುಂಗಡ ಆಯವ್ಯಯದ ಮುಖ್ಯ ಅಂಶಗಳು. ಕ್ರಮ ಸಂಖ್ಯೆ 1 ಉದ್ಯಾನವನಗಳ ಅಭಿವೃದ್ಧಿ
ಸುಸ್ಥಿರ ಅಭಿವೃದ್ಧಿಯ ಮೂಲಕ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ನಗರದ ಸೌಂದರ್ಯ ಹಾಗೂ ಆರೋಗ್ಯದ ಅವಿಭಾಜ್ಯ ಅಂಗವಾಗಿರುವ ಮೈದಾನ, ಉದ್ಯಾನವನಗಳ ನಿರ್ಮಾಣ, ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಂಡು ಉದ್ಯಾನವನಗಳನ್ನು ಮಾದರಿ ಉದ್ಯಾನವನಗಳನ್ನಾಗಿ ಅಭಿವೃದ್ಧಿಪಡಿಸಲು ರು 1 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಕ್ರಮ ಸಂಖ್ಯೆ 2, ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ದುರಸ್ತಿಗಳು. ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗಳನ್ನು ಗುಂಡಿ ಮುಕ್ತವಾಗಿರಿಸಲು ತುರ್ತಾಗಿ ಬಳಸಿಕೊಳ್ಳುವ ಒಟ್ಟು ರು 2 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಈ ಯೋಜನೆಯಿಂದ ಬಳ್ಳಾರಿ ಜನತೆಗೆ ಗುಂಡಿ ಮುಕ್ತ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದು. ನಗರದಲ್ಲಿ ರಸ್ತೆ ನಿರ್ಮಾಣ, ಪಾದಚಾರಿ ರಸ್ತೆ ಅಭಿವೃದ್ಧಿಗಾಗಿ ರು 2.75 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಕ್ರಮ ಸಂಖ್ಯೆ 3, ಪೌರ ಕಾರ್ಮಿಕರಿಗೆ ಉದ್ದೇಶಿಸಲಾಗಿರುವ ಕಾರ್ಯಕ್ರಮಗಳು. ಪಾಲಿಕೆಯ ಪೌರ ಕಾರ್ಮಿಕರು, ಡ್ರೈವರ್ ಮತ್ತು ಕ್ಲೀನರ್ ಹಾಗೂ ನೀರು ಸರಬರಾಜು ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರಕ್ಕಾಗಿ ರು 1.30 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ಪೌರ ಕಾರ್ಮಿಕ ಸುರಕ್ಷಾ ಸಾಧನಗಳ ಆರೋಗ್ಯ ತಪಾಸಣೆ, ಇತರೆ ಸಲಕರಣೆಗಳಿಗಾಗಿ ರು 20 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ರಜಾ ದಿನಗಳಲ್ಲಿಯೂ ಸಹ ಕಾರ್ಯನಿರ್ವಹಿಸುವಂತಹ ಪೌರ ಕಾರ್ಮಿಕರಿಗೆ 21 ದಿನಗಳ ರಜಾ ಪರಿಹಾರ ಒಟ್ಟು ರು 85.63 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಕ್ರಮ ಸಂಖ್ಯೆ 4, ತುರ್ತು ಸಂದರ್ಭಗಳಿಗಾಗಿ ಮೀಸಲಿಟ್ಟ ಅನುದಾನ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾವುದೇ ಪ್ರಕೃತಿ ವಿಕೋಪಗಳಾದ ಅಗ್ನಿ ಮತ್ತು ಮಳೆ ಹಾನಿ ಸಂದರ್ಭಗಳಲ್ಲಿ ಬಾಧಿತರಿಗೆ ಪರಿಹಾರವನ್ನು ನೀಡಲು ಒಟ್ಟು ರು 40 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಅತಿವೃಷ್ಟಿ ಸಂದರ್ಭಗಳಲ್ಲಿ ತುರ್ತಾಗಿ ಕೈಗೊಳ್ಳಬಹುದಾದಂತಹ ದುಸ್ಥಿತಿ ಕಾಮಗಾರಿಗಳಿಗೆ ಒಟ್ಟು ರು 50 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಕ್ರಮ ಸಂಖ್ಯೆ 5, ನೀರು ಸರಬರಾಜು ಮತ್ತು ಒಳಚರಂಡಿ ಸಂಪರ್ಕಗಳ ವ್ಯವಸ್ಥೆ. ಪಾಲಿಕೆಯ ವತಿಯಿಂದ ನೀರು ಸರಬರಾಜಿಗೆ ಬಳಕೆ ಮಾಡುತ್ತಿರುವ OHT ಟ್ಯಾಂಕ್ಗಳ ನಿರ್ವಹಣೆಗಾಗಿ ರು 40 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಜನರಿಗೆ ಕುಡಿಯ ನೀರು ಸರಬರಾಜು ಮಾಡುವ ನೀರಿನ ಶುದ್ಧೀಕರಣ ಹಾಗೂ ಗುಣಮಟ್ಟವನ್ನು ಕಾಯ್ದಿರಿಸಿಕೊಳ್ಳಲು ಅವಶ್ಯಕತೆಯ ಕೆಮಿಕಲ್ಸ್ಗಾಗಿ ರು 80 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾದಲ್ಲಿ ಆದ್ಯತೆಯಲ್ಲಿ ಜನರಿಗೆ ನೀರನ್ನು ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡಲು ರು 75 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಸರ್, ಕಮಿಷನರ್ ಸರ್ ಮೇಲವರು ಈಗ ಉದ್ಯಾನವನಗಳ ಅಭಿವೃದ್ಧಿ ಅಂತ ಹೇಳಿದ್ರು. ಈಗ ಉದ್ಯಾನವನ ಇನ್ಚಾರ್ಜ್ ಅಲ್ಲ ಸರ್, ಈಗ ಎಷ್ಟು ಉದ್ಯಾನವನ ಇದೆ, ಎಷ್ಟಿದ್ದಾರೆ, ಎಷ್ಟು ಉದ್ಯಾನವನ ಇದೆ, ಎಷ್ಟು 1 ಕೋಟಿ ರೂಪಾಯಿ ನೀವು 5 ಲಕ್ಷ 2 ಲಕ್ಷ ಇಟ್ಟರು ಕೂಡ ಒಂದು ಉದ್ಯಾನವನ ಕೂಡ ಡೆವಲಪ್ ಮಾಡೋಕ್ಕಾಗಲ್ಲ. ನಾನು ಏನ್ ಹೇಳ್ತೀನಿ, ನೀವು ಫಸ್ಟ್ ಹೇಳಿ ಸರ್, ಎಷ್ಟು ಉದ್ಯಾನವನ ಇದೆ ಬಳ್ಳಾರಿ, ಯಾರಿದ್ದಾರೆ ಅದಕ್ಕೆ ಇನ್ಚಾರ್ಜು? 1 ಕೋಟಿ ರೂಪಾಯಿ ಏನು ಆಗಲ್ಲ, ಬಳ್ಳಾರಿ ಒಂದು ಉದ್ಯಾನವನ ಕೂಡ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇಲ್ಲ, ಕಾರ್ಪೊರೇಷನೇ ಅವಶ್ಯಕತೆ ಇಲ್ಲ. ನಮ್ಮ ಸಚಿವರಿಗೆ, ನಮ್ಮ MLA ಅವ್ರಿಗೆ ಅಂದರೆ ತೆಗೆದ್ಬಿಡ್ರಿ, ಸೂಪರ್ ಸೀಡ್ ಮಾಡಿರಿ ಕಾರ್ಪೊರೇಷನ್. ಯಾಕೆ ಸುಮ್ಮನೆ ಇದು ಕಾಟಾಚಾರಿ ಕಾರ್ಪೊರೇಷನ್ ಯಾಕೆ ನಡೆಸ್ತೀರಿ? ಅವಶ್ಯಕತೆ ಇದೆನಾ ಇದು? ಅಲ್ಲ ರೀ, ಮೀಟಿಂಗು 6 ತಿಂಗಳಾದ್ರೂ ಕರೆಯಲ್ಲ, ಏನೂ ಮಾಡಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ಸ್ಟಾರ್ಟ್ ಮಾಡಿರಿ ಸರ್, ಮಾಡಿರಿ ಸರ್, ಪ್ಲೀಸ್ ಸ್ಟಾರ್ಟ್ ಮಾಡಿರಿ ಸರ್. ಬರಲಿ ಸರ್, ಬರೋರು ಬರಲಿ, ನಾವೇನಾದ್ರು ಬೇಡ ಅಂತೀವಿ ಅವ್ರಿಗೆ ಬರೋದಕ್ಕೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.